ನಾವೇನು ಸ್ವಾರ್ಥಿಗಳಲ್ಲ. ಸರ್ವವನ್ನು ತ್ಯಾಗ ಮಾಡಿ ಈ ಕಾಡನ್ನು ಸೇರಿ ಯಾಗ ಯಜ್ಞ ಹೋಮ ಹವನ ಇತ್ಯಾದಿಗಳನ್ನು ಮಾಡಿ ಪ್ರಪಂಚದ ಒಳಿತನ್ನು ನಾವು ಬಯಸುವವರು. ಅಂತ ಋಷಿಮುನಿಗಳಾದಂತ ನಮಗೆ ಪ್ರಪಂಚದಲ್ಲಿ ಬದುಕುವುದಕ್ಕೆ ಅವಕಾಶವಿಲ್ಲ. ಆ ದಾನವರ ಕಣ್ಣು ತಪ್ಪಿಸಿ ಇದುವರೆಗೂ ಎಲ್ಲೋ ಹೇಗೋ ನಾವು ಬದುಕುತ್ತಾ ಇದ್ದವರು. ಆದಷ್ಟು ಬೇಗ ಆತನ ವಶೆಯಾಗಬೇಕು ಎಂಬ ಹಾಗೆ ನಾವು ಕೂಡ ಆಲೋಚನೆ ಮಾಡ್ತಾ ಇದ್ದವರು. ಇದೇ ಸಂದರ್ಭದಲ್ಲಿ ವಿಧಿ ಸಂಕಲ್ಪವೆಂಬ ಹಾಗೆ ನಿಮ್ಮದು ಕೂಡ ಆಗಮನ ಆಯಿತು. ಆದ ಕಾರಣ ಆಗುವುದೆಲ್ಲರೂ ಒಳ್ಳೆಯದಕ್ಕೆ ಎಂಬಾಗಿ ನಾವು ಆಲೋಚನೆ ಮಾಡಬೇಕಾದ ಕರ್ತವ್ಯ. ಎಲ್ಲರೂ ಒಬ್ಬನಸ್ಸಿಂದ ಈ ಆಗಬೇಕಾಗಿ ಪ್ರೋತ್ಸಾಹ ಕೊಡಿ. ಶತ್ರು ಸಂಹಾರ ಮೊದಲೇ ಸೂಚನೆ ಕೊಡ್ತಾ ಇದ್ದೇನೆ, ಯಾರು ಹೆದರಬೇಕಾದಂತ ಅಗತ್ಯವಿಲ್ಲ. ಯಾಕಂದ್ರೆ ಈ ಯಜ್ಞಕುಂಡೆಯಿಂದ ವಿಶೇಷವಾದ ವಿಕಾರ ರೂಪಿ ಎಂದು ಎದ್ದೇಳುವುದಕ್ಕೆ ಸಾಧ್ಯ ಉಂಟು. ಅದೊಂದು ಕಂಡಾಗ ತಾವು ಯಾರು ಭಯ ಪಡಬಾರದು. ಏನು ಆಶ್ಚರ್ಯ! ಹೇಳಿದ ಹಾಗೆ ವಿಶೇಷವಾದ ರೂಪವಾದ ಉದ್ಭವವಾಗಿದೆ. ಆದರೆ ಯಾವ ಅಂಗಗಳು ಅದಕ್ಕೆ ಕಾಣುವುದಿಲ್ಲ. ವಿಕಲಾಂಗವಾಗಿದೆ. ಅದಕ್ಕೆ ಬೇಕಾಗಿ ಸರ್ವ ಅಂಗವು ಕೂಡ ಉದ್ಭವಿಸುವ ಹಾಗೆ ಇದೋ ಯಾವ ಪ್ರಾರ್ಥನೆ ಮಾಡ್ತೇವೆ. ಓಂ ಸ್ವಾಹ. ಕೈಗಳು, ಕಾಲುಗಳು, ಕಣ್ಣುಗಳು ಯಾರಿಂದ ಹುಟ್ಟಿಕೊಂಡಿದ್ದಾರೆ, ಯಾಕಾಗಿ ಹುಟ್ಟಿಕೊಂಡಿದ್ದಾರೆ, ನನ್ನದಾದಂತ ಜನ್ಮ ರಹಸ್ಯವೇನು ಒಂದು ಅರ್ಥವಾಗುತ್ತಾ ಇಲ್ಲ. ಆದರೆ ಜನ್ಮವಾದಂತಹ ಕಾಲದಲ್ಲಿ ಯಾವುದನ್ನಾದರೂ ಸಹಿಸಿಕೊಳ್ಳಬಹುದು. ನನ್ನದಾದಂತಹ ಉದರ ಶಮನವಾಗಬೇಕಾಗಿದೆ. ತುಂಬಿಸಿಕೊಳ್ಳಬೇಕು, ತಿನ್ನಬೇಕು, ಹಸಿವೆಯನ್ನು ನೀಗಿಸಬೇಕು. ಕಾಣುತ್ತಿದೆಯಲ್ಲ ಪ್ರಪಂಚ ಮುಗ್ಗುತ್ತಾನ. ಹಸಿವು ನಿವಾರಣೆಯಲ್ಲ.
ಮೋದಕವಾಗಿ ಎಷ್ಟು ತಿಂದರೂ ಕೂಡ ನನ್ನದಾದಂತಹ ಉದರ ಶಮನವಾಗುತ್ತಾ ಇಲ್ಲ. ಕಾಡುತ್ತಾ ಇದ್ದಾರೆ ಹಲವು ಮಂದಿ. ಇವರನ್ನು ಬಿಡಕೂಡದು. ಯಾವನಾದ್ರೂ ತಿನ್ನುತ್ತಾಗುತ್ತಾನೆ. ಶಾಂತಿ ಶಾಂತಿ. ಅಯ್ಯ, ಹುಟ್ಟಿದಾಕ್ಷಣವೇ ತಿನ್ನಲು ತಕ್ಕ ಬೇಕಾದ ಸಕಲ ಸಿದ್ಧತೆ ಮಾಡಿದರು, ಬೇಕಾದಷ್ಟು ತಿಂದರು, ಇನ್ನು ಹೊಟ್ಟೆ ತುಂಬಲಿಲ್ಲ. ಹಸಿವನೆಗೋದಿಲ್ಲ. ಹಸಿವು ಇನ್ನು ಅಡಗಲಿಲ್ಲ. ಹಸಿವು ಹಿಂಗ ಬೇಕೆ ಬಾಯ್ತಾರೆ. ಈಗ ತೇಗು ಬಂತು. ಒಬ್ಬೊಬ್ಬ ಸಾಕಾಯ್ತು, ಮನಸ್ಸಿಗೆ ಕಂಡಿತ್ತು. ಇದು ನಿಮಗೆ ಆಗನೆ ಮಾಡಬಹುದಿತ್ತು. ಆಗ ಮಾಡಿದ್ದು ಅದು ಉಳಿಯುವುದಿಲ್ಲ, ಅದು ವಿಶೇಷ. ಯಾಕೆ ಈ ರೀತಿ ಅನ್ನದಾದಂತಹ ಸೃಷ್ಟಿ? ಅಯ್ಯ, ಸಂತಸವ ಪಡಿಸುವರೆ ತೆರಳಿ ಮಹಾಂತ ಕಾರ್ಯವ ನಡೆದು ಅತ್ಯಂತ ಬಲದಿ ಅಯ್ಯ, ಪ್ರಪಂಚದಲ್ಲಿ ನಡೆಯುವ ಹಾಗೆ ತಾಯಿ ಹೆತ್ತದ್ದು ನಿನ್ನನ್ನಲ್ಲ, ಮತ್ತೆ ಯಜ್ಞ ಕುಂಡದ ಉದ್ಭವ ಆಗುವಾಗ ನಾವು ಮಾಡಿದ್ದು. ನಾನು ಯಜ್ಞದಲ್ಲಿ ಹುಟ್ಟಿಕೊಂಡವನೇ. ಹೌದು, ಶತ್ರು ಸಂಹಾರ ಯಾಗವನ್ನು ಮಾಡಿದ ಪರಿಣಾಮವಾಗಿ ನಿನ್ನ ಜನನವಾಯಿತು. ಹೀಗೆ ನಿನ್ನ ಹುಟ್ಟಾಗಬೇಕು ಅಂತಾದ್ರೆ ಕಾರಣ ಇದರ ಹಿನ್ನೆಲೆ ಬೇರೆ ಇದೆ. ಏನದು? ಕಾಲಜಂಗಂಬ ಅಸುರ ಪ್ರಪಂಚದಲ್ಲಿ ಅನ್ಯಾಯ ಮಾಡುತ್ತಾ ಇದ್ದಾನೆ. ಸಾಮಾನ್ಯರಿಂದ ಆತನು ಕೊಲ್ಲುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಆತನ ಪ್ರತಿರೂಪದಿಂದ ಮಾತ್ರ ಆತನ ವಧೆಯಾಗುವುದಕ್ಕೆ ಸಾಧ್ಯ ಉಂಟು. ಇದನ್ನು ಅರಿದಂತ ನಾವು ಎಲ್ಲ ಒಂದಾಗಿ ಯಾಗವನ್ನು ಮಾಡಿ ಹುಟ್ಟಾಗುವ ಹಾಗೆ ಮಾಡಿದ್ದೇವೆ. ಆದ ಕಾರಣ ಇದು ಮಾಡಬೇಕಾದ ಬೇರೆ ಏನು ಅಲ್ಲ. ಆದಷ್ಟು ಬೇಗನೆ ಹೋಗಿ ಆ ಕಾಲಜಂಗನ ನಾಶವನ್ನು ಮಾಡಿ ಧರ್ಮವನ್ನು ಉಳಿಸಬೇಕಯ್ಯ. ಧರ್ಮ ಆ ಕಾಲಜಂಗ ಲೋಕದಲ್ಲಿ ಮಾಡಬಾರದಂತಹ ಅನ್ಯಾಯವನ್ನು ನಡೆಸುವುದರ ಮೂಲಕ ಕಂಟಕನಾಗಿ ಬೆಳೆಯುತ್ತಾ ಇದ್ದಾನೆ. ನಿಜ. ದುಷ್ಟ ನಿರ್ಮೂಲನವಾಗಿ ಧರ್ಮ ಸ್ಥಾಪನೆಯಾಗಬೇಕು ಅಂತ ಇದೆ. ಇಂತಹ ಕೆಟ್ಟವರು ಲೋಕದಲ್ಲಿ ಉಳಿಯಕೂಡದು. ನಿಜ. ಅದಕ್ಕಾಗಿ ನನ್ನದಾದಂತಹ ಶಿಕ್ಷೆಯನ್ನು ಮಾಡಿದ್ದೀರಿ ಅಂತಾದ್ರೆ ಅವ ನನಗೆ ಸಿಕ್ಕಿದ್ರೆ ಏನು ಮಾಡ್ತಾರ? ಆ ಕಾಲದಂಗ ಯಾರಿಂದಲೂ ಕೂಡ ತಪ್ಪಿಸಿ ಬದುಕಬಹುದು. ಆದರೆ ಈ ಮಂತ್ರಮೂರ್ತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಆ ತ್ರಿಮೂರ್ತಿಗಳ ಅವನನ್ನು ರಕ್ಷಿಸುವುದಕ್ಕೆ ಬಂದರು ಅಂತಾದ್ರೆ ನಾನು ಲೆಕ್ಕಿಸುವುದಿಲ್ಲ. ಆದುದರಿಂದ ನಿಮ್ಮ ಮನದಲ್ಲಿ ಹುಟ್ಟಿಕೊಂಡಂತಹ ಸಂಖ್ಯೆಯನ್ನು ಬಿಟ್ಟು ಬಿಡಿ. ಆ ದುಷ್ಟ ದಮನದವರೆಗೆ ಕಾದು ನಿಂತು ಪ್ರಯತ್ನಿಸಿ.
ಹೇಳುವುದಲ್ಲ, ಹೊರಡದ ಕಾರ್ಯದಲ್ಲಿ ಶುಭವಾಗಲಿ, ಉತ್ತಮವಾಗಲಿ. ನನಗೆ ದಾರಿ ಗೊತ್ತಿಲ್ಲಲ್ಲ, ನಾವು ಕರ್ಕೊಂಡು ಹೋಗ್ತೇವಲ್ಲ. ಹೌದಾ? ಹೌದೌದು, ಇವರಿದ್ದಾರ, ಎಲ್ಲರಿದ್ದಾರೆ. ಜೊತೆಯಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನಾವಿದ್ದೇವೆ. ಹಾಗಂತ ಇದ್ದಾರೆ. ಇನ್ನು ಕಾಲ ವಿಳಂಬ ಮಾಡುವುದಲ್ಲ, ಶೀಘ್ರದಲ್ಲಿ ಆ ದುಷ್ಟ ಸಂಹಾರ ಆಗಬೇಕು. ನಡೆಯೋಣ. ಸರದಿ ಕಲಾಭಿಮಾನಿಗಳಿಗೆ ವಂದಿಸುತ್ತ, ಆಧರಣೀಯ ಯಕ್ಷ ಕಲಾಭಿಮಾನಿಗಳೇ, ಯಕ್ಷ ಸೇವೆಯ ಇಂದಿನ ಸೇವಾಧಾರರಾದಂತಹ ಯಕ್ಷಮಿತ್ರರು ಪೆರಡಾಲ ಬದಿಯಡ್ಕ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರ ಮಸ್ತಕದಲ್ಲಿ ಬರೆದಿರಿಸಿದ ಲಿಖಿತವ ಕೊಡುತ್ತಾಗ ಪರಿಯಲ್ಲಿ ವಾಜಿರುದ ನಿರ್ಧನ ಜನರಿದಿರೋ ಶ್ರೀಮಂತಪುರದ ಮೂಲಕವನ್ನು ಪ್ರವೇಶ ಮಾಡಿವೆ. ಮನಸ್ಸಿನ ಒಳಗೆ ಏನೋ ನೋವುಗಳಿರಲಿ, ಅದನ್ನು ಪ್ರಜೆಗಳ ಮುಂದೆ ಪ್ರಕಟಪಡಿಸುವುದಕ್ಕಾಗುವುದಿಲ್ಲ. ಪ್ರಜಾಕ್ಷೇಮವನ್ನೇ ಹಾರಿಸಿದಂತಹ ನಾನು ಕಾಲ ಕಾಲಕ್ಕೆ ಸರಿಯಾಗಿ ಓಲಗವನ್ನು ಕೊಡಬೇಕು. ಓಲಗ ಕೊಟ್ಟಂತಹ ಕಾಲಕ್ಕೆ ಬಂದು ಹೇಳಿರಲ್ಲ ಅವರ ಪಾಲಕರು, ರಾಜ ಸಿಂಹಧ್ವಜ ನಮ್ಮ ಉದ್ಯಾನವನಕ್ಕೆ ಒಂದು ತುರಗ ಬಂದಿದೆ, ಸರ್ವಾಲಂಕಾರ ಭೂಷಿತವಾದದ್ದು. ಅದರ ಹಣೆಯಲ್ಲಿ ಒಂದು ಲೇಖನ, ಅದನ್ನು ತಂದು ಒಪ್ಪಿಸಿ ಅಂತ ಹೇಳಿದ್ದೇನೆ. ಲೇಖನ ಬಂದಿದಂತೆ ಅವರದ್ದು ಏನು ಹಾಗೆ ಚಿತ್ತನಿಗೆ ಭಕ್ತನು ಯಮ ಧರ್ಮ ಪುತ್ರ ಇಟ್ಟಿರನು. ಚಂದ್ರವಂಶ ವರಿಷ್ಠನಾದ ವರ್ತಮಾನಕ್ಕೆ ಕಾಲಕ್ಕೆ ಹಸ್ತಿನಾವತಿ ಚಕ್ರವರ್ತಿ ಆಗಿರುವ ಹರಿಭಕ್ತರೆಂಬ ಹಾಗೆ ಖ್ಯಾತನಾದಂತಹ ಯಮಧರ್ಮನ ಕುಮಾರ ಯುಧಿಷ್ಠಿರ ಮಾಡುವ ನಮಸ್ಕಾರಗಳು. ಆಮೇಲೆ ಏನಂದ್ರೆ ತುರಗ ತುರವ ಮಾಡ್ತ ನರನು ಹೆತ್ತ ಕೂಡೆ ಶರಣು ತಪ್ಪುದು ವೀರವಿದ ಕಾದುವುದೆಂದು ಅಂತಹ ಧರ್ಮನಾಯ ಒಂದು ಹತ್ಯೆ ದೋಷ ನಿವಾರಣೆಗಾಗಿ ಕೈಗೊಂಡಂತಹ ಯಜ್ಞ, ಆ ಯಜ್ಞದಲ್ಲಿ ಪೂಜಿಸಿ ಬಿಟ್ಟಂತಹ ತುರಗ ಈ ಕಾಲಕ್ಕೆ ಇದೋ ನಿಮ್ಮ ನಾಡಿಗೆ ಬಂದಂತಹ ಸಂದರ್ಭದಲ್ಲಿ ಗಪ್ಪ ಕಾಣಿಕೆಗಳನ್ನು ನೀಡಿ ಗೌರವಿಸುವುದು. ಅಧಟರಾದವರು ಒಂದು ವೇಳೆ ತುರಗವನ್ನು ಕಟ್ಟಿದಿರಿ ಅಂತಾದರೆ ಪಾರ್ಥ ನಿಮ್ಮನ್ನು ವಿರೋಧಿಸಿ ನಿಮ್ಮ ಅಧಟನ್ನು ಮುರಿಯುವವನಿದ್ದಾನೆ. ಇಂತಿ ಧರ್ಮರಾಯ.
ಈಗಾಗಲೇ ಒಕ್ಕಡೆ ನೋಡಿದ ಯಾವ ಕ್ಷತ್ರಿಯನಾದರೂ ಕೆಚ್ಚು ಕೆರಳಲೇಬೇಕು. ಏನೇ ಒಕ್ಕಡೆ ಅದಟುಳ್ಳವರು ಪರಾಕ್ರಮಿಗಳು ಕ್ಷತ್ರಿಯರಲ್ಲಿ ಚಂದ್ರವಂಶದವರು ಮಾತ್ರ. ಪರಾಕ್ರಮ ಏನು ಹಸ್ತಿನಾವತವರಿಗೆ ವಾಯು ಹೋಯಿತೆ. ಉಳಿದ ರಾಷ್ಟ್ರಗಳಲ್ಲಿರುವಂತಹ ಗರಾಣ್ಮರೆಲ್ಲ ಏನು ಷಡ್ಡರು ಅಂತ ಭಾವಿಸಿದ್ರು ಹೇಗೆ? ಒಕ್ಕಡೆ ನೋಡಿದ್ರೆ ಶರಣಾಗುವುದು ಪಾರ್ಥನಿಗೆ ಅಂತವರನ್ನು ಪೊರೆಯುತ್ತಾರೆ ಅಂತ ಇದೆಯಲ್ಲ. ಏನು ಲೋಕವನ್ನು ಪೊರೆಯುವವರು ಇವರು? ಉಳಿದವರ ಕೃಪೆಯಿಂದ ಉಳಿದವರ ಕರುಣೆಯಿಂದ ಮೊನ್ನೆವರೆಗೆ ಬದುಕಿದವರು ಇವರು. ಇವರ ಜೀವನ ಯಾರಿಗೆ ಗೊತ್ತಿಲ್ಲ. ಹುಟ್ಟಿದೆ ಕಾಡಿನಲ್ಲಿ, ಆಮೇಲೂ ಕಾಡಿಗೆ ಹೋದ್ರು. ಮರಳಿ ಪುರವನ್ನು ಹೊಂದಬೇಕು ಅಂತಾದ್ರೆ ಶ್ರೀಹರಿ ಅನುಗ್ರಹ ವಿಶೇಷವೇ ಕಾರಣ. ಮತ್ತೊಬ್ಬರ ಕೃಪೆಯಿಂದಲೇ ಬಾಳಿ ಬದುಕಿ ವರ್ತಮಾನ ಕಾಲಕ್ಕೆ ಪೀಠವನ್ನೇರಿ ಆಳ್ವಿಕೆ ನಡೆಸುತ್ತಿರುವಂತಹ ಕಾಲಕ್ಕೆ ಬರದ ಒಕ್ಕಡೆ ನೋಡಿದೆ ನನಗೆ ಕೆಚ್ಚು ಕೆರಳಕ್ಕೆ ತೊಡಗಿತು. ಮೊನ್ನೆ ಅಧಿಕಾರಕ್ಕೆ ಬಂದವರು ನಾವು ಹಾಗಲ್ಲ. ಹುಟ್ಟಿನಿಂದಲೇ ಅಧಿಕಾರಿಗಳು, ಕಾಡಾಡಿಗಳಾಗಿ ಕಾಲ ಕಳೆದವರಲ್ಲ. ಶ್ರೀಮಂತಪುರಕ್ಕೆ ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ತಾರುಣ್ಯದಲ್ಲೇ ಪೀಠವನ್ನೇರಿ ಆಳ್ವಿಕೆ ನಡೆಸುತ್ತಾ ಇದ್ದೇನೆ. ಯಾರಲ್ಲಿಯೂ ದೂತ ಆಡಲಿಲ್ಲ, ಯಾರಲ್ಲಿಯೂ ಸೋಲಿಲ್ಲ, ಅರಗಿನಾಲಯದಲ್ಲಿ ನವೆದು ಓಡಿ ಹೋಗಲಿಲ್ಲ. ನಾವು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದೇವೆ. ಮತ್ತೊಬ್ಬರದ್ದಾದಂತಹ ಪುರ ನಮಗೆ ಅಗತ್ಯ ಇಲ್ಲ. ದಾಳಿ ಎಸಗಿ ಯುದ್ಧದ ಮೂಲಕವಾಗಿ ಪಡೆದದ್ದೇನೂ ಇಲ್ಲ. ನಮಗೆ ಒದಗಿ ಬಂದಂತಹ ಈ ಭೂಪ್ರದೇಶ ಏನಿದೆಯೋ ಅದನ್ನು ಸಮೃದ್ಧವಾಗಿ ಆಳ್ವಿಕೆ ಮಾಡ್ತಾ ಪ್ರಜಾನುರಾಗಿಯಾಗಿ ನಾನು ಕಾಲವನ್ನು ಕಳೆಯುತ್ತಿರುವಾಗ ಉಳಿದವರೆಲ್ಲ ಷಂಡರೆಂಬ ತೀರ್ಮಾನಕ್ಕೆ ಈ ಪಾರ್ಥ ಆ ಪಾಂಡವರು ಬಂದರೆಂದಾದ್ರೆ ಬಿಡಬಹುದೇ? ನಾವು ಕ್ಷತ್ರಿಯರಲ್ವೇ? ಶ್ರೀಮಂತಪುರದಲ್ಲಿ ಆಳ್ವಿಕೆ ಮಾಡುತ್ತಿರುವವರು ಕ್ಷತ್ರಿಯರು ನಮ್ಮಲ್ಲಿ ಕೆಚ್ಚಿದೆ, ನಮ್ಮಲ್ಲಿ ಕ್ಷತ್ರವಿದೆ. ನಮ್ಮ ಕ್ಷತ್ರ ತಲೆಬಾಗುವಂತದ್ದಲ್ಲ ಎಂಬುದನ್ನು ಅವರಿಗೆ ತೋರಿಸಿಕೊಡಬೇಕಾಗಿದೆ. ಅದಕ್ಕಾಗಿಯೇ ಚಾರಕರಲ್ಲಿ ಹೇಳಿದ್ದೇನೆ, ತುರಗವನ್ನು ಬಂಧಿಸಿ ಬರುವುದಲ್ಲ ಬರಲಿ ನೋಡೋಣ ಎಂಬ ಹಾಗೆ. ಅವನಿಗೆ ಕೃಷ್ಣಸ್ವಾಮಿಯ ಕೃಪೆಯೇ ಕಾರಣವಲ್ವೇ? ಇವನಲ್ಲಿ ಯುದ್ಧ ಮಾಡಿ ಅರ್ಜುನನನ್ನು ಸೋಲಿಸಿದ ಕಾಲಕ್ಕೆ ದೇವದೇವರಾದಂತಹ ಗೋಪಾಲಕೃಷ್ಣ ಮಾಧವ ಶ್ರೀಹರಿ ಬರ್ತಾನೆ. ಬರುವಾಗಲೇ ಅವನಿಗೆ ಕರ್ರ ಮುಗಿದು ಅವನ ಕೃಪೆಗೆ ನಾನು ಪಾತ್ರ ಆಗಬೇಕು. ಅದಕ್ಕಿರುವ ಮಾರ್ಗ ಏನು? ಯುದ್ಧ ಒಂದೇ. ಮಾಧವ ಬರ್ಲಿ, ನನ್ನ ಮುಂದೆ ಕುಳಿತುಕೊಳ್ಳಲಿ, ಆವಾಗ ನೋಡ್ತೇನೆ ನಾನು. ಮಗವೊಬ್ಬ ಭದ್ರಕೇತ ಹೋಗುವ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ತಾರಾಮಣಿಯ ಕಥೆ ಹೇಳುತ್ತಲೂ ಗೊತ್ತಿಲ್ಲ. ದುಃಖ ಆಗಿದೆ ನನಗೆ. ಆದರೆ ಭದ್ರಾಶ ಇದ್ದಾನೆ ಹಿರಿಮಗ, ಅವನಲ್ಲಿ ಸಮಾಲೋಚಿಸಬೇಕಾಗಿದೆ. ಮಗನೇ ವರ್ತಮಾನ ಕೇಳಿದೆ, ನಿಮ್ಮನ್ನು ಯಕ್ಷಿಸುವುದಕ್ಕಾಗಿ ಬಂದೆ. ನೋಡಿದ್ರೆ ಈ ಪ್ರಾಯದಲ್ಲಿಯೂ ಏನು ಅಪ್ಪಯ್ಯ ಹುರುಪು. ನನಗೀಗ ತುಂಬಾ ಪ್ರಾಯ ಆಯ್ತು ಮಗನೇ. ಅಲ್ಲಪ್ಪ, ಇಬ್ಬರು ಮಕ್ಕಳಿಗೆ ಅಪ್ಪ ಅಲ್ವೇ? ಒಬ್ಬಳು ಮಗಳಿದ್ದಾಳೆ. ನಿನ್ನಷ್ಟಲ್ಲ, ಅದು ದೊಡ್ಡ ಹೇಳುವ ಪ್ರಾಯ ಅಲ್ಲ. ಅಲ್ಲ ಅಲ್ಲ ಅಲ್ಲ, 60 ಆಯ್ತು ಅಷ್ಟೇ ಅಲ್ವ? ಅಷ್ಟೇ ಅಷ್ಟೇ, ಬಿಡು ದೊಡ್ಡದಲ್ಲ. 60 ದೇವಸೇನಾನಿಯಾದ ಸುಬ್ರಾಯನ ಹಾಗೆ ನಿಂತಿದ್ದೀರಲ್ಲ. ಪರಶಿವನ ಪೂರ್ಣಾನುಗ್ರಹ ಉಂಟು ಮಗನ ನಮಗೆ. ಒಳ್ಳೇದು. ಶ್ರೀಹರಿಯ ವಿಶೇಷ ಉಂಟು ಅನುಗ್ರಹ. ಕಂದ ಅಪ್ಪ, ಮನದಿನ ಒಳಗೆ ಇರುವ ನೋವು
ಅದನ್ನು ನಿನ್ನಲ್ಲಿ ಹೇಗೆ ಹೇಳುವುದು? ಆಗುತ್ತದೆ ಅಪ್ಪಯ್ಯ. ನಿನ್ನ ನೋವನ್ನು ಹೆಚ್ಚು ಮಾಡಬೇಕಷ್ಟೇ. ನಿನ್ನ ತಂಗಿ ತಾರಾಮಣಿ ಇಲ್ಲ, ನನ್ನ ಮುದ್ದಿನ ಮಗಳು. ಹಾಗೆಂದು ಅದು ನಮ್ಮ ದೌರ್ಬಲ್ಯ ಅಲ್ವಲ್ಲಪ್ಪಯ್ಯ. ಕನ್ಯಾರತ್ನ. ಆಮೇಲೆ ನಿನ್ನ ಸಹೋದರ ಭದ್ರಾಕೇತ. ಉಭಯರು ಹೋದವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ವರ್ತಮಾನ ನನಗೆ ಇಲ್ಲ. ಅದು ಎಳಿಸುವಾಗ ನೋವಾಗ್ತದೆ ಗಂಧ. ತನ್ಮಧ್ಯೆ ಸಿಡಿಲಾಘಾತ. ಏನು ಮಾಡೋಣ ಮಗು? ಈಗ ಬಂದಂತಹ ವ್ಯವಹಾರ ಏನು ಗೊತ್ತೇ? ಪಾಂಡವರದ್ದಾದಂತಹ ಯಜ್ಞಾಶ್ವ ನಮ್ಮ ಪುರ ಪ್ರವೇಶ ಮಾಡಿದೆ. ಸರಿ, ಅವರೊಂದು ಯಜ್ಞ ಕೈಗೊಂಡಿದ್ದಾರೆ. ಯಜ್ಞಕ್ಕೆ ಬೇಕಾದ ಸಹಕಾರ ನೀಡಿದ್ದವರು ಹೇಳಿದ್ರೆ ಒಕ್ಕಣೆ ಇರ್ತಿದ್ರೆ ಬೇಕಾದಷ್ಟು ಕೊಡ್ತೀವಿ. ನಮ್ಮಲ್ಲಿ ಕಡಿಮೆ ಇಲ್ಲ. ಇಲ್ಲ, ಶ್ರೀಮಂತಪುರ ನಮ್ಮ ಭಂಡಾರದಲ್ಲಿ ಕಡಿಮೆ ಉಂಟಾ? ಇಲ್ಲವೇ ಇಲ್ಲ. ಹೇಳಿದಷ್ಟನ್ನು ಕೊಡ್ತಿದ್ದೆ ನಾನು. ನಿಜ, ಅದಕ್ಕಿಂತ ಅಧಿಕವಾಗಿ ಕೊಡ್ತಿದ್ದೆ. ಆದ್ರೆ ಒಕ್ಕಣೆ ಹಾಗಲ್ಲ. ನಾವು ಅವರ ಬಲಕ್ಕೆ ಹಂಚಿ ಕೊಡ್ಬೇಕಂತೆ. ಬಲ್ಪುಳ್ಳ ಭಟ್ಟರು. ಅರ್ಥದಲ್ಲಿ ಬಲ ಇದೆ. 3 ಲೋಕದ ಗಂಡನಿದ್ದಾನೆ. ವಿಜಯನೆಂಬಂತ ಅನ್ವರ್ಥನಾಮಕ್ಕೆ ಪಾತ್ರನಾಗಿದ್ದಾನೆ. ಅವನಿಗೆ ಶರಣು ಬಂದ್ರೆ ನಿಮ್ಮನ್ನು ಪೊರೆಯುತ್ತಾನೆ. ನಾವು ಪೊರೆಯುತ್ತೇವೆ. ಪೊರೆಯುವವರು ಇವ್ರು ಯಾರು? ಪೊರೆಯುವುದಿದ್ರೆ ಗೋಪಾಲಕೃಷ್ಣ ಪರೆಯುವೆ. ನಿಜಪ್ಪ. ಶ್ರೀಹರಿ ವಾಸುದೇವ ಗೋಪಾಲನ ಸೇವಕರು ಪರೆಯುವುದೇ? ಹೌದಪ್ಪ. ಹಾಗಾಗಿ ಆ ಒಕ್ಕಣೆಯನ್ನು ನೋಡಿ ಕೆಚ್ಚಿನಿಂದ ತುರಗವನ್ನು ಕಟ್ಟುವುದಕ್ಕೆ ಹೇಳಿದ್ದೇನೆ ಮಗನೇ. ಪಾರ್ಥನಿಗೆ ಸಡ್ಡು ಹೊಡೆದು ಕಾಳಗ ಮಾಡುವುದೆಂಬ ಯೋಚನೆಯಿಂದ ನಿನ್ನನ್ನು ಭರಿಸಿದ್ದೇನೆ. ಈ ವಿಚಾರಕ್ಕೆ, ಈ ಅಭಿಪ್ರಾಯಕ್ಕೆ ನಿನ್ನ ವಿರೋಧ ಇದೆ? ಅಪ್ಪಯ್ಯ, ಇದು ಶ್ರೀಮಂತಪುರವೇ ವಿನಃ ಸಾಮಂತರ ಪುರವಲ್ಲ. ತುಂಬಿ ತುಳುಕುತ್ತಾ ಇರುವ ಐಶ್ವರ್ಯ ಇದ್ದರೂ ಕೂಡ ತಮ್ಮ ಅಣ್ಣ, ತಮ್ಮ ಹಾಗೂ ತಂಗಿಯನ್ನು ಕಳಕೊಂಡ ಆಂತರ್ಯದ ನೋವು ನಮ್ಮಲ್ಲಿ ಉಂಟು. ಏನಿದ್ದರೂ ನಮ್ಮ ಕಾರ್ಯಕಾರಣದಲ್ಲಿ ಅದನ್ನು ಕಾಣಿಸಿಕೊಡುವುದಲ್ಲ. ಈ ಕಾಲಕ್ಕಾಗುವಾಗ ನಮ್ಮದ್ದು ನಾವು ಸುಮ್ಮನೆ ಉಳಿದೆವು ಅಂತಾದ್ರೆ ದೌರ್ಬಲ್ಯ ಆಗುತ್ತದೆ. ರಾಜಕಾರಣ ಬೇರೆ, ಸಂಸಾರ ಬೇರೆ ಅಲ್ವೇ? ರಾಜಕಾರಣದಲ್ಲಿ ಇದ್ದವರು ಸಂಸಾರಕ್ಕಾಗಿ ಬದುಕುವುದಲ್ಲ, ಪ್ರಪಂಚದ ಪ್ರಜೆಯೇ ನಮ್ಮ ಸಂಸಾರ ಎನ್ನುವ ಭಾವದಿಂದ ಬದುಕಬೇಕಪ್ಪಯ್ಯ. ಪ್ರಜೆಗಳ ಆಳಾಗಿ ದುಡಿಯುವರು ನಾವು. ನಿಜ, ಪ್ರಜಾರಂಜಕರಾಗಬೇಕೇ ವಿನಃ ಪ್ರಜಾಭಂಜಕರಲ್ಲ. ಸಂಸಾರದ ನೋವನ್ನು ಬದಿಗಿತ್ತು ಸಾರ್ವತ್ರಿಕ ಹಿತಕ್ಕೆ ಬೇಕಾಗಿ ಯಾವಾತನು ತನ್ನನ್ನು ತಾನು ತೆತ್ತುಕೊಳ್ಳುತ್ತಾನೋ ಅವನೇ ನಿಜವಾದ ರಾಷ್ಟ್ರ ನಾಯಕ, ಮಹಾನಾಯಕ. ನಮ್ಮ ಜನಪತನ ಉಂಟಲ್ಲ, ನಿಜ ಜನಪತನ. ನಮ್ಮ ಜನಪತನವಾಗದಿರುವಂತಹ ಜನಪತನ. ನಮ್ಮದ್ದು ಜನಪದ ಆಗಬೇಕು. ಹೌದು. ಆದ್ದರಿಂದ ಜನಾರ್ದನನ ಪದಾಕಾಂಕ್ಷೆಯನ್ನು ಹೊಂದಿದವರು ನಾವು. ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ಧಮನಿಗಳಲ್ಲಿ ಹರಿಯುತ್ತಾ ಇರುವ ಶೋಣಿತ ಇದು ಕ್ಷಾತ್ರ ಶೋಣಿತ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ನನ್ನ ಧ್ವಜದಲ್ಲಿ ಸಿಂಹ ಇರುವುದು ಅಂತ ಹೇಳಿದ್ರು. ಸಿಂಹಧ್ವಜ ಅದು ಧ್ವಜದಲ್ಲಿ ಮಾತ್ರ ಇರುವುದಲ್ಲ, ಕಾರ್ಯದಲ್ಲಿಯೂ ಕಾಣಿಸುತ್ತದೆ. ಈ ಸಲವೂ ನೀವು ಕೇಸರಿ ಪರಾಕ್ರಮ ಕಾಣಿಸದೇ ಇದ್ರೆ ನಮ್ಮಲ್ಲಿ ಅಂತಸ್ತವಾದ ಸತ್ವಕ್ಕೆ ಮೌಲ್ಯ ಇಲ್ಲ ಅಂತಾಗುತ್ತದೆ. ಆದ್ದರಿಂದ ನಿಮ್ಮ ಕೂಸಾಗಿ ನಾ ಮುಂದೆ ಹೋಗುತ್ತೇನೆ. ರಿಪು ಭಟ್ಟರನ್ನು ಸೋಲಿಸಿ ನಮ್ಮ ವಿಜಯದ ಖ್ಯಾತಿಯನ್ನು ಅವರ ಎದೆಯಲ್ಲಿ ಒತ್ತುತ್ತೇನೆ. ಚತುರಂಗ ಸೇನ ಸಿದ್ಧವಾಗಲಿ. ನಡೆಯಲಿ.
ಹರಿಯುಳಲು ಪಾರ್ಥ ಅದ ಅರಿತು ಕೇಳಿದ ಹರಿಯುಳು ಹರಿಯುಳು ಪುರಬಾಬುದಿದ ನಾಳ್ವನು ಪುರಬಾಬುದಿದ ನಾಳ್ವನು ಎಂತಿಬ್ಬರಿಯನೆ ಬೇಳ್ದನು ಹರಿಯೇ ಹರಿಯೇ ಪಾರ್ಥ ಸಾರಥಿಯ ಅನ್ನೋ ಹೆಸರನ್ನು ಪಡೆದಂತಹ ನೀನು ಈ ಅಶ್ವಮೇಧ ಈ ಕಾಲದಲ್ಲಿಯೂ ಕೂಡ ನನ್ನೊಂದಿಗೆ ಸೇರಿ ಪೂರ್ಣವಾದಂತಹ ಉತ್ಸಾಹವನ್ನು ಬಿಂಬಿಸುತ್ತಾ ಕೊಡ್ತಾ ಇದ್ದಿ. ಆದರೆ ತುರಗ ಉತ್ತರದ ಈ ತುದಿಗೆ ಮೇರು ಬರುವುದು ದಕ್ಷಿಣ ಪಾರ್ಶ್ವಕ್ಕೆ ಉತ್ತರ ಪಾರ್ಶ್ವಕ್ಕೆ ಬಂದು ನಿಂತಿದೆ. ಇಲ್ಲಿ ಬಂದು ತುರಗವನ್ನು ಬಿಟ್ಟಿದ್ದೇವೆ. ಈ ಪುರ ನೋಡಿದ್ರೆ ಧೀಮಂತ ಅರಸಿರಬಹುದು ಅನ್ನುವಂತಹ ಕಲ್ಪನೆ ನನಗಿದೆ. ಹಾಗೆಂದು ಈ ಪುರ ಯಾವುದು, ಇಲ್ಲಿ ಅರಸ ಯಾರು, ಅವನ ವಿಚಾರಗಳೇನು ಎಂಬುದು ಈ ಉತ್ತರದ ಸ್ಥಿತಿಗತಿ ನನಗೆ ಗೊತ್ತಿಲ್ಲ. ದೇವರೇ, ಈ ಬಗ್ಗೆ ಪೂರ್ಣವಾಗಿ ನನಗೆ ಹೇಳಿ ನನಗೆ ಸಿದ್ಧಪಡಿಸಬಹುದು. ಬೇಕೇ ಪಾರ್ಥ ಕರೆವರಿ ಹರೆಯಾಳುವ ಕರೆವರಿ ಧರೆಯಾಳುವ ತುಂಗಗೆ ಹಿರಿಯ ಭದ್ರಾಕನು ಇನ್ನೋರ್ವ ಕಿರಿಯ ಭದ್ರ ಸುಖೇತನು ಪಾರ್ಥ ಲಾಲಿಸು ದೇವ, ನಾನು ನೀನು ಜೊತೆಯಾಗಿ ಮಾಡಿದ ತಿರುಗಾಟ ಅಸಾಮಾನ್ಯವಾದದ್ದು, ಅಸದೃಶ್ಯವಾದದ್ದು. ಲೆಕ್ಕಾಚಾರ ಬೇಡ ದೇವರೇ. ಆದರೆ ಆ ತಿರುಗಾಟದಲ್ಲಿ ನಮಗೆ ಸಮಾಧಾನ ಬೇಕು. ಇದೆ. ಯಜ್ಞಾಶ್ವದಿಂದ ತೊಡಗಿದ ಬಳಿಕ ಈಗ ವರುಷ ಪೂರ್ತಿಯಾಗುತ್ತಾ ಬಂತು. ಹೌದು. ಇನ್ನೇನು ಒಂದು ಪಕ್ಷ ಕಳೆದರೆ ನಮ್ಮ ವರುಷ ಪೂರ್ತಿ ಆಯ್ತು. ಈ ವರ್ಷ ಪೂರ್ತಿಯಾಗುವುದರ ಒಳಗೆ ನಿರ್ದೇಶವನ್ನು ತರಿಸಿ ಅಷ್ಟು ದಿಗ್ವಿಜಯ ಸಾಧಿಯಾಗಿ ನಮ್ಮ ಹಸ್ತಿನಾವತಿಗೆ ತೆರಳಬೇಡವೆ. ಇನ್ನೊಂದು 15 ದಿವಸ ಕಳೆದರೆ ನಿನಗೂ ಸಮಾಧಾನ. ದಿವ್ಯವಾದಂತಹ ಅಶ್ವ ಮತ್ತೆ ಹಸ್ತಿನಾವತಿಯನ್ನು ಸೇರುವುದಕ್ಕಿದೆ. ಹೌದು. ಉತ್ತರಾಭಿಮುಖವಾಗಿ ಅದು ಗಮಿಸಬೇಕು ಎನ್ನುವಂತಹ ಸಂಕಲ್ಪ ನನಗೂ ಇತ್ತು. ಹೌದು. ಅದರಗೊಂದು ಉನ್ನತವಾದಂತಹ ಯೋಚನೆಯೂ ನನಗಿತ್ತು. ನಿನ್ನ ಯೋಜನೆ ಹೇಗೆ, ಎಲ್ಲಿ, ಯಾವಾಗ ಎಂದು ನನಗೂ ಕೂಡ ತಿಳಿದುಕೊಳ್ಳುವುದಕ್ಕೆ ಕಷ್ಟವೇ. ಈ ಪುರವನ್ನು ಪ್ರವೇಶ ಮಾಡಿದ ತಕ್ಷಣ ನಮಗೊಂದು ಆಘಾತವೂ ಕಾದಿತ್ತು. ಹೌದು. ತುರಗವನ್ನು ಬಂಧಿಸಿಯಾಗಿದೆ. ಶ್ರೀಮಂತಪುರವಿದು ಸೀಮಂತಪುರ. ಶ್ರೀಮಂತಪುರವೂ ಇದುವೆ. ಹೌದು. ಶ್ರೀಮಂತಪುರವು ಈ ಪುರದ ಹೆಸರು ಸೀಮಂತ. ಇಲ್ಲಿಯ ಶ್ರೀಮಂತಿಕೆಯನ್ನು ಚೆನ್ನಾಗಿ ನಾ ಗಮನಿಸ್ತಾ ಇದ್ದೆ. ಧರೆಯಾಳುವವ ಸಿಂಹಧ್ವಜ ನಾಮಕ. ಅವನ ಬಗ್ಗೆ ಇನ್ನು ಸಾಂಸಾರಿಕವಾಗಿ ಯೋಚಿಸುವುದಿದ್ರೆ ತ್ರಿವಳಿ ರತ್ನಗಳು ಇವನಿಗೆ. ತ್ರಿವಳಿ ರತ್ನಗಳು ಅಂದ್ರೆ ಹಿರಿಯಾತ ಭದ್ರಾಶ್ವ, ಹಿರಿಯ ಮಗ, ಪರಾಕ್ರಮಿಯೂ ಹೌದು, ಬಹಳಷ್ಟು ಮಾತಾಡ್ತಾನೆ ಅವ. ಹೌದು, ಮಾತು ಬಲ್ಲವ, ಗಜಬಲವಿಲ್ಲ, ಊಟ ಬಲ್ಲವ, ರೋಗವಿಲ್ಲ. ಅಪ್ಪನಿಗಿಂತ ಹೆಚ್ಚು ಮಾತಾಡುವವ. ಆ ರಾಜಕೀಯ ಮುತ್ಸದ್ದಿಯೂ ಹೌದು ಎನ್ನುವಂತಹ ತೀರ್ಮಾನಕ್ಕೆ ಬದ್ಧನಾಗಿ ಮತ್ತೊಬ್ಬ ಕಿರಿಯ ಅವ ಹೇಗೆ ಭದ್ರಕ್ಕೆ ಅವ ಕಡಿಮೆ ಮಾತಾಡುದು, ಅವ ದುಡಿಯುವುದು ಹೆಚ್ಚು. ಕಡಿಮೆ ಮಾತಾಡುವುದು, ದುಡಿಯುವುದು ಹೆಚ್ಚು. ಹೌದು. ಹೆಚ್ಚು ಮಾತಾಡುವುದು, ದುಡಿಯುವುದು ಕಡಿಮೆ ಅಂತ ನಿನ್ನ ಅಭಿಪ್ರಾಯ ಆಯಿತು. ಮತ್ತೊಬ್ಬಳು ಹೆಣ್ಣು
ಕುಣಿದು ನಲಿದು ಮಾತಾಡುವಳು ಹೌದು. ಎರಡು ತಾರಾಮಣಿ ಒಳ್ಳೆ ಹೆಸರುಗಳು. ಸಾಂಸಾರಿಕವಾಗಿ ನೆಮ್ಮದಿ, ಪರಾಕ್ರಮದ ವಿಷಯಕವಾಗಿ ಯೋಚಿಸುವುದಿದ್ರೆ ಬಹುಪರಾಕ್ರಮವುಳ್ಳ ಅಗಣಿತವಾದಂತಹ ಸಾಮರ್ಥ್ಯವನ್ನು ಹೊಂದಿದವ ಅಲ್ಲ ದೇವರೇ, ಪರಾಕ್ರಮಿ ಅಂತ ಹೇಳಿದಿ, ಕುಟುಂಬದ ಬಗ್ಗೆ ಹೇಳಿದಿ, ಇವರ ಚಾರಿತ್ರ್ಯ ಹೇಗುಂಟು? ಧಾರ್ಮಿಕನಿದ್ದಾನೆ. ಪರಮ ಧಾರ್ಮಿಕನಾದ ಕಾರಣವೇ ಕೆಲವು ಕಡೆಗಳಲ್ಲಿ ವಿರೋಧಿಗಳನ್ನು ದೆಸೆಗಡಿಸುವುದು ನಮಗೆ ಬಹಳಷ್ಟು ಕಷ್ಟವಾಗಿತ್ತು. ಧಾರ್ಮಿಕನಾದಂತಹ ಇವನ ಸಮಕ್ಷದಲ್ಲಿ ಹೋರಾಟ ಮಾಡುವಾಗ ಯೋಚಿಸಬೇಕಾದಂತಹ ಅನಿವಾರ್ಯತೆ, ಜೊತೆಯಲ್ಲಿ ಕೆಲವೊಮ್ಮೆ ಪರಿಸರವೂ ನಮಗೆ ಪ್ರತಿಕೂಲವಾಗಿ ವರ್ತಿಸುವ ಸಾಧ್ಯತೆಯೂ ಉಂಟು. ಪೂರಕವಾಗಿದ್ರೆ ಸಮಸ್ಯೆಗಳೇನೂ ಇಲ್ಲ. ಇಲ್ಲಿ ನೋಡಿದೆಯಾ, ಚಳಿ ಉಂಟು, ಗಾಳಿ ಉಂಟು, ಹಿಮಾಚ್ಛಾದಿತವಾದಂತಹ ಪ್ರದೇಶವಿದು, ಉತ್ತರದ ಪ್ರದೇಶ. ಹೌದು. ಈ ಪರಿಸ್ಥಿತಿಗೆ ಹೊಂದಿಕೊಂಡು ನಮ್ಮವರು ಇವನೊಡನೆ ಕಾಳಗ ಕೊಟ್ಟಾರೆ ಎನ್ನುವಂತಹ ಸಂಶಯ ನನಗೆ. ಹೌದು. ಮಗನೇ, ಶ್ರೀಕೃಷ್ಣ ಕೃಪಾಪೋಷಿತ ಮೇಳವಿದು. ಹೌದಾ? ಹೌದು ದೇವರೇ, ನಿನ್ನ ಹೆಸರು ಹೇಳ್ತಾನೆ. ಹೌದು. ಯಾಕ ಗೊತ್ತಿಲ್ಲ. ಕೃಷ್ಣದೇವರ ಅನುಗ್ರಹ ಯಾವಾಗಲೂ ನಮ್ಮ ಜೊತೆ ಇದೆ. ಒಂದು ವೇಳೆ ಬಂದವರು ಎಷ್ಟೇ ಶಕ್ತಿಶಾಲಿಯಾಗಲಿ ಯುಕ್ತಿಶಾಲಿಯಾಗಲಿ ಆತರಿಗೆ ನನ್ನ ಶಕ್ತಿಯೇನೆಂದು ತೋರಿಸಿಕೊಡ್ತೇನೆ. ನನ್ನ ಧೈರ್ಯದಲ್ಲಿ ಮಾತಾಡ್ತಾ ಇದ್ದಾನೆ. ಇವ ಯಾರ ಧೈರ್ಯದಲ್ಲಿ ಮೊದಲಾಗಿ ಬಂಧಿಸಿದ್ದೇನೆ. ದೇವರೇ, ನಿಮಗೂ ಒಳಿತಾಗಲಿ. ಈ ಹಿಂದೆ ಅದೆಷ್ಟೋ ವೀರರು ನಮ್ಮ ಕುದುರೆಯನ್ನು ಬಂಧಿಸುವುದಕ್ಕಾಗಿ ಯತ್ನಿಸಿದವರಿದ್ದಾರೆ, ಬಂಧಿಸಿದರೂ ಹೌದು. ಆ ಕಾಲದಲ್ಲಿ ಕೃಷ್ಣದೇವರ ಅನುಗ್ರಹದಿಂದ ನಮಗೆ ಇಲ್ಲಿಯವರೆಗೆ ಅಪಜಯ ಲಭಿಸಿದ್ದೇ ಇಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಕೃಷ್ಣ ದೇವರ ಬಲವೊಂದಿದ್ದರೆ ಸಾಕು. ಈ ಬಬ್ರು ವಾಹನದ ಪರಾಕ್ರಮ ಏನೆಂಬುದನ್ನು ರಣರಂಗದಲ್ಲಿ ಪ್ರಕಟಿಸಿ ಜಯವನ್ನು ನಾನು ತಂದುಕೊಳ್ಳುತ್ತೇನೆ. ಪ್ರತ್ಯಕ್ಷ ಅನುಭವಿಸಿದವ ನಾನಿರುವಾಗ ನಿನ್ನ ಪರಾಕ್ರಮದ ಬಗ್ಗೆ ಶಂಕೆ ನಮಗೆ ಏನೂ ಇಲ್ಲ. ಇಂದು ಹೋರಾಟ ಮಾಡಿಲ್ವೇ, ಮತ್ತೆ ಒಂದಾಗಲಿಲ್ವೇ? ಹೌದಪ್ಪ, ಪರಾಕ್ರಮದ ಬಗ್ಗೆ ಶಂಕೆ. ನಮ್ಮವರು ಯಾವತ್ತು ಉಪಚಾರದ ನುಡಿಗಳನ್ನು ಆಡುವವರಲ್ಲ, ಆಡಿದಂತೆ ನಡೆಯುವಂತಹ ಸಾಮರ್ಥ್ಯವುಳ್ಳವರು. ಹಾಗಾಗಿ ಬಂಧಿಸಿದಂತಹ ಹಯವನ್ನು ಬಿಡಿಸಬಲ್ಲ ಸಾಮರ್ಥ್ಯವರಿಗೆ ಉಂಟು ಅಂತಾದರೆ ಅವರೊಡನೆ ಕಾಳಗಕ್ಕೆ ಸಿದ್ಧರಾಗುವುದು ಈ ಕಾಲದಲ್ಲಿ ಸರಿಯಾದ ತೀರ್ಮಾನ. ಬೇಡ, ನಮ್ಮ ಶೂರ ಸೇವೆ ಇದೆಯಲ್ಲ.
ನನ್ನದಾಯ್ತು. ಎಂತದ್ದು? ಏನೋ ಆ, ಕುದುರೆಯನ್ನು ಬಂಧಿಸಿದ್ದೀಯ, ನಿಜ. ಬಿಟ್ಟು ಕೊಟ್ಟರೆ ಸರಿ, ಆ, ನನ್ನ ಶಕ್ತಿಯನ್ನು ತೋರಿಸ್ಕೊಡ್ಬೇಕಾಗ್ತದೆ. ಯಾರು ಕೇಳುವವ? ವೃಷಕೇತು. ನಿಮ್ಮದ್ದು ಹಸ್ತಿನಾವತಿಯಿಂದ ಯಾವ ದಿಕ್ಕಿಗೆ ಹೊರಟಿದೆ ಕುದುರೆ? ನಿಗ್ಯಾಕೆ? ನಿನಗೆ ಯಾಕೆ ಅಧಿಕ ಪ್ರಸಂಗಿ? ಪೂರ್ತಿ ಗೊತ್ತಿಲ್ಲದೆ ಇಲ್ಲಿಗೆ ಬಂದಿದ್ದಿ. ಹಸ್ತಿನಾವತಿಯಿಂದ ನೀವು ದಕ್ಷಿಣಕ್ಕೆ ಹೋದವರು ಮತ್ತೆ 15 ದಿವಸ ಉಂಟು ಅಂತ ಉತ್ತರಕ್ಕೆ ಬಿಟ್ಟಿದ್ದೀರಿ. ಉತ್ತರದಲ್ಲಿ ಉತ್ತರ ಕೊಡುವವರು ಇಲ್ಲ ಅಂತ ಭಾವಿಸಿದ್ಯಾ? ನೋಡುವನ. ನಿನಗೆ ಭರ್ತನ ಜೊತೆಯಲ್ಲಿ ಬಂದ ವೀರನೇ, ಏನೇಳು? ನಿಮ್ಮ ಅಶ್ವವನ್ನು ಬಲವುಂಟು ಅಂತ ಕಟ್ಟಿದ್ದೇವೆ. ಬಲವನ್ನು ತೋರಿಸಬಲ್ಲೆವು ಎನ್ನುವ ವಿಶ್ವಾಸ ನಮಗಿದೆ. ನಿಮಗೆ ದಕ್ಷಿಣ ದಿಕ್ಕು ಎಲ್ಲಿಂದ ಕಾಣಿಸ್ತೇನೆ? ಏನು ಈ ಹಿಂದೆಯೂ ನಿನ್ನ ಹಾಗೆ ದುರಹಂಕಾರದಿಂದ ಅದೆಷ್ಟೋ ಮಂದಿ ನಮ್ಮ ಅಶ್ವವನ್ನು ಕಟ್ಟಿದವರಿದ್ದಾರೆ. ಕಟ್ಟಿದಂತಹ ವೀರರಿಗೆ ತಕ್ಕ ಪಾಠವನ್ನು ಕಲಿಸಿ ಕುದುರೆಯನ್ನು ಬಿಡಿಸಿದವರು ನಾವು. ಈ ಕಾಲಕ್ಕೆ ಹೇಳುತ್ತಾ ಇದ್ದೇನೆ, ಅಶ್ವವನ್ನು ಬಿಟ್ಟು ಕೊಟ್ಟರೆ ಲೇಸು ಶಿರಹರಿಸುತ್ತೇನೆ. ಬಂದವ ಯಾರೋ ನೀನು? ಬಬ್ರುವಾಹನ. ಹೌದು, ಮನಲೂರಪುರದಲ್ಲಿ ನೀ ಮಾಡಿದ ಸಾಧನೆ ಶ್ರೀಮಂತಪುರದ ಶ್ರೀಮಂತ ನೆಲದಲ್ಲಿ ಕಾಣಿಸ್ತಿಂತಾದ್ರೆ
ಮಾತೆಯ ಈಪ್ಸಿತವನ್ನು ಈಡೇರಿಸಿಕೊಟ್ಟವನಂತೆ ಹಾ ಪರಮ ಮಾತ್ರ ಭಕ್ತ ಹಾ ಅಂತಲೇ ನಿನ್ನನ್ನು ಕೊಂಡಾಡಿದ್ದು. ಹೌದು. ಗಜನೋಹಿ ಹಾ ಎಂಬ ಪ್ರಕರಣದಿಂದಲೇ ಹಾ ನೀನು ತಾಯಿಯ ಬಗ್ಗೆ ಎಷ್ಟು ಗೌರವ ಇರಿಸಿದಿ ಅಂತ ಗೊತ್ತಾಗುತ್ತದೆ. ತಾಯಿ ದೇವರು ಬಿಡು, ಹಾ ನಮಗೂ ಮಾತೃ ದೇವೋಭವ ಅಂತ ಹೇಳಿ ಹೊರಡೋರು ನಾವು ಕೂಡ. ಇರಬೇಕಾದ್ದು ಸಹಜ. ಮಾತಾಪಿತೃಗಳ ಬಗ್ಗೆ ಹಾ ಅತ್ಯಂತ ಆದರ ಗೌರವ ಉಳ್ಳವರಾಗಿ ವ್ಯವಹಾರ ಮಾಡುವವರು ಹಾ ಶ್ರೀಮಂತಪುರದವರು. ಓಹೋ 3 ಲೋಕದಲ್ಲಿ ಕೀರ್ತಿ ಧ್ವಜವನ್ನು ಹಾರಾಡಿಸಿದ ಹಾ ಹವ್ಯಸಾಚಿ ಓ ಧನಂಜಯ ನಾನೇ 3 ಲೋಕದ ಗಂಡ. ಹಾ ಆದರೆ ನಿನ್ನ ವ್ಯವಹಾರ ಇದೆಯಲ್ಲ ಏನಾಯ್ತು? ವಿಚಿತ್ರವಾಗಿದೆ. ಎಲ್ಲಿ ಹೇಗೆ? ತುರಗಾಧ್ವರ. ಹೌದು. ಉದ್ದೇಶ ಏನು ಅಂತ ಕೇಳಿದ್ರೆ ಹಾ ಬಂಧು ಹತ್ಯಾ ದೋಷ. ಹಾ ನೀವು ಮಾಡಿದ್ದು ಕೃಷ್ಣಸ್ವಾಮಿಯ ಪ್ರೇರಣೆಯಿಂದ. ಹಾ ಆ ವಾಸುದೇವ ಮೂರ್ತಿ ಇದ್ದೇ ಮಾಡಿದಂತಹ ಕಾರ್ಯ ಅಂತಾಗುವಾಗ ಹಾ ನಿನಗೆ ಯಾಕೋ ಪಾಪದ ಬೀಜ? ಶ್ರೀಮಂತಪುರವೂ ಹೌದು, ಶ್ರೀಮಂತಪುರ ಎನ್ನುವುದು ಹೌದು, ನಗಟ್ಟಿಗೆ ಪಾತ್ರವಾಗಿದೆ ಎನ್ನುವಂತಹ ವಿಚಾರ ಚೆನ್ನಾಗಿ ತಿಳಿದೆ ಹೋರಾಟಕ್ಕೆ ಸಿದ್ಧರಾದೆ. ಬಂಧು ಹತ್ಯಾ ದೋಷ ಶಂಕೆ ನನಗೆ. ಹೌದಾ? ಶಂಕೆ ಎನ್ನುವುದಲ್ಲ, ಮತ್ತೆ ಯಾವನೇ ಒಬ್ಬ ವಿಚಾರ ಹೇಳಿದ್ರು ಅಂತಾದ್ರೆ ನಿನ್ನ ಅಣ್ಣ ಕಣ್ಣೀರು ಸುರಿಸಿದ್ರಂತೆ. ಅವರನ್ನು ಕೊಂದೆ, ಇವರನ್ನು ಕೊಂದೆ, ಅಜ್ಜನನ್ನು ಕೊಂದೆ, ಗುರುಗಳನ್ನು ಕೊಂದೆ ಅಂತ. ಹೌದು. ಅವನಿಗೆ ಯಾಕೆ ಆ ಭೀತಿ ಬಂದದ್ದು? ಯಾಕೆ ಅವನಿಗೆ ಭೀತಿ ಉಂಟು ಎನ್ನುವುದು ಅರ್ಥವಲ್ಲ. ನಿಮಗೆ ನಿಮ್ಮ ಭೀತಿ ದೂರ ಮಾಡ್ಲಿಕ್ಕೆ ಅವಾಗ ಋಷಿ ಬಂಧು ಹತ್ಯಾ ದೋಷ ವೇದವ್ಯಾಸರು ಆಗಮಿಸಿ ಎಷ್ಟು ಸಂತೈಸಿದ್ದು ಅವರಿಗೆ ಸಮಾಧಾನ ಆಗುವುದಿಲ್ಲ. ಆದರೂ ಕೂಡ ಪರಿಮಾರ್ಜನೆ ಎನ್ನುವುದು ತಿಳಿದುಕೊಂಡಾಗ ಹಯಮೇಧವೇ ಮುಖ್ಯ ಮಾಡಿ ಹೊರಟೆವು. ಆದರೆ ಹೋದಲ್ಲಿ ಬಂದಲ್ಲಿ ಪಾರ್ಥನೆ ಗೆಲುವಿಗೆ ಪೂರಕರಾಗಿದ್ದಾರೆ. ಗೆಲುವು ಲಭಿಸಿದೆ ಎನ್ನುವುದನ್ನು ಚೆನ್ನಾಗಿ ತಿಳಿದುಕೋ, ವ್ಯವಹರಿಸಿಕೋ. ಪಾರ್ಥನ ಬಗ್ಗೆ ಗಜಲೋಹಿ ಮಾತ್ರವಲ್ಲ, ಪಾಶುಪತವನ್ನು ಪಡೆದಂತಹ ಮೃಡನ್ನು ವರಿಸಿದಂತಹ ಪಾರ್ಥನ ನನಗೆ ಶಿವ ಒಲಿದ್ದಾನೆ. ಹೌದು, ಶಿವಶಂಕರ ಒಲಿದು ವರ ಯಾರಿಗೆ ಗೊತ್ತಿಲ್ಲ ಒಲಿದ ಕಥೆ ಹೇಳು. ಇನ್ನ ಚರಿತ್ರೆ ಚೆನ್ನಾಗಿ ಬಂದ ನಾನು ಓದಿದ್ಯಾ? ಪಶುಪತಿಯ ಹೌದು ಪದಹತ್ತಿಗೆ ಬಾಯಿಯೊಳು ಬಿಸಿಲಕ್ಕುತ್ತ ಹೊರಸು ಪಾರ್ಥನ ಬಸ ಒಲಿದು ದರೆಯಲ್ಲಿ ಮೂರ್ಛಿತನಾಗಿ ಕೆಡದಿದ್ದ. ಮತ್ತೆ ನೀನು ಹೋರಾಡುವುದರಿಂದ ಬಂತು. ಎಲ್ಲಿ? ಅವನ ಪದಹತ್ತಿಗೆ ನೀನು ಧರೆಯಲ್ಲಿ ಉರಿದಿದ್ದು. ಹೌದು. ಆಮೇಲೆ ಸಾಯುವುದು ಬೇಡ ಅಂತ ನಿನಗೆ ಪಾಶುಪತ ಕೊಟ್ಟದ್ದು ಬರಬೇಕು. ಶಬರ ಶಂಕರ. ನಿನಗೆ ಶಂಕರ ದೇವರು ಬಂದರೂ ಗೊತ್ತಾಗ್ಲಿಲ್ಲ. ಅವನ ವಿಲಾಸ ಮತ್ತೆ ಗೊತ್ತಾಯ್ತು. ಹೋರಾಟ ಕಣಿಯಾದೆ ನೀನು. ಪೆಟ್ಟು ಬಿದ್ದ ಮೇಲೆ ಕೈ ಮುಗಿಲಿಕ್ಕೆ ತೊಡಗಿದಿ. ಇನ್ನು ನೋಯಿಸುವುದು ಬೇಡ ಅಂತ ದೇವರು ಕೊಟ್ಟರು ಭಾಷೆ. ಶಂಕರನಿಗೂ ಪೂಜೆ ಮಾಡಿದ ಕೈಗಣಿ ಯಾಕೆ? ಪರಮೇಶ್ವರ ದೇವರು ಒಲಿದಿದ್ದಾರೆ ಅಂತ ಹೇಳಿಕೊಂಡು ತಿರುಗಾಡಬೇಡ. ಮತ್ತೆ ಪರಮೇಶ್ವರ ದೇವರು ಒಲಿದಿದ್ರೆ ಅವರದ್ದಾದಂತಹ ಅನುಗ್ರಹ ವಿಶೇಷಕ್ಕೆ ಪಾತ್ರರಾಗಿದ್ರೆ ಅಷ್ಟೇ ಮೌಲ್ಯಯುತವಾದ ಕೆಲಸವನ್ನು ಮಾಡಬೇಕು. ಸಾಮಾನ್ಯ ಬಟನ್ ಪಾಲರಲ್ಲಿ ಕಾಳಗ ಮಾಡಿ ದೊಡ್ಡ ಅಸ್ತಿಗೆ
ನಮ್ಮ ಜೊತೆಯಲ್ಲಿದ್ದಾನೆ. ಬಿಡು, ಇಂದಿರೇಶನೇ ನನ್ನ ಸಾರಥಿ. ಅವ ಜೊತೆಗಿಲ್ಲ ನೀನು ಅಡ್ಡಿ ತಪ್ಪುತ್ತಿ. ಅಲ್ಲ, ಯಾರು ಸರಿಯಾದ ಅಡ್ಡಿಯಲ್ಲಿ ನಡಿಬೇಕು ಅಂತ ಅವ ಜೊತೆಗೆ ಬೇಕು. ಯಾರೇ ಆಗಿರ್ಲಿ, ಭೂಮಿಯಲ್ಲಿ ನಡೆಯುತ್ತಾ ಇರುವಾಗ ಹದ ತಪ್ಪಿದ್ರೆ ಯಾರದು ಬೀಳುವವನೇ. ಹೌದೌದು. ಈಗ ಬಂಧು ಬಳಗ ಬಾಂಧವರನ್ನೆಲ್ಲ ಹತ್ಯೆ ಮಾಡಿದಂತಹ ದೋಷ ನಿವಾರಣೆಗಾಗಿ ಯಾಗ ಮಾಡ್ತಾ ಇದ್ದೇವೆ. ಉನ್ನತವಾದಂತಹ ಶಶಿವಂಶ ಧರಿಸಿದ್ದೇವೆ. ನೀನು ಭಂಡಾರ ತುಂಬಿಸಲಿಕ್ಕೆ ಮಾಡುವಂತ ಗೊತ್ತಾಗಿದೆ ನಮಗೆ. ಭಂಡಾರ ತುಂಬಿಸಲಿಕ್ಕೆ ಇರ್ಲಿ. ಈ ಮೊದಲಿದ್ದ ಕೌರವ ಎಲ್ಲ ಉಚಿತ ಅಂತ ಕೊಟ್ಟು ಭಂಡಾರ ಮುಗಿಸಿದ್ದಾನೆ. ಈಗ ನಿಮಗೆ ಭಂಡಾರ ತುಂಬಿಸುವ ಒಂದು ಕೆಲಸ ಅಲ್ಲ, ಅದಕ್ಕೆ ಕೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಂದು ಭಾಷೆ ಇದೆ. ಕೌರವ ಎಷ್ಟು ಮುಗಿಸಿದ್ದಾನೆ ಎನ್ನುವುದು ಮುಖ್ಯವಲ್ಲ, ನಾವು ಮುಂದೆ ಆಡಳಿತ ಮಾಡ್ತೇವೆ ಎನ್ನುವುದು ಮುಖ್ಯ. ಈಗ 32 ವರ್ಷಗಳ ಕಾಲ ಆಡಳಿತ ಮಾಡಿದ್ದೇವೆ. ಬಂಡ ದೊರೆಗಳು ಅಧಿಕಾರ ನಡೆಸಿದ್ರೆ ಮತ್ತೆ ಬರುವವನಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನೋಡಿ. ಈಗ ಚಂಡ ಭಂಡ ತೀರ್ಮಾನವಾಗುವುದು ಮಾತಿನ ಮೂಲಕವಲ್ಲ, ಸರಳದ ಮೂಲಕ, ಸರಳಿನ ಮೂಲಕ. ಸೈರಣೆಯನ್ನು ತಂದುಕೊಳ್ಳಬೇಕು. ವಾಸುದೇವ, ಶ್ರೀಹರಿ, ನಿನ್ನ ಕಣ್ಣ ಮುಂದೆ ಹೋರಾಡಿ ನನ್ನ ಸುನೀಗಿದ್ರು ನನಗೆ ಪರಮಾನಂದ ಪ್ರಭಾವದಿಂದ. ಯಾಕೆ ತಡೆದ ತಂದೆ ಹೇಳು. ಸೈರಣೆಯನ್ನು ತಂದುಕೊಂಡವರಿದ್ದೀರ, ಬಿಡಿಸುವೆನೆಂಬ ಬೆಂಕ ಪಾರ್ಥನಿಗಾದರೆ ಬಿಟ್ಟು ಕೊಡಲಾರೆ ಎನ್ನುವಂತಹ ಛಲ ನಿನಗೆ. ಮೊದಲಿನವರಂತೆ ಕಥೆ. ಇನ್ನೆಷ್ಟು ಹೋರಾಟ ಮಾಡಿದ್ರು ನಿನ್ನ ವೀರರಸ ಹೊಂದುವುದಿಲ್ಲ ಅಂತ ನನಗೆ ಗೊತ್ತಿಲ್ವಾ? ಇವರಿಗೆ ಒಂದು ಸಿಂಹಧ್ವಜ ಕಾಳಗಾಗಬೇಕು ಅಂತ ಒಂದು ಪಟ್ಟ ನನಗೊಂದು ಕಾಳಗ ಮಾಡುವ. ಸಿಂಹಧ್ವಜ ಕಾಳಗ. ವೈರಿಗಳೆಂಬ ಆನೆಗಳಿಗೆ ಸಿಂಹ ಸದೃಶ್ಯ ನೀನು. ನಿನ್ನನ್ನೊಮ್ಮೆ ನೋಡಬೇಕು ಅಂತ ಇತ್ತ ಏನು? ಎಲ್ಲಿದ್ದಾನವ ಸಿಂಹಧ್ವಜ ಕಾಳಗ? ಸಿಂಹಧ್ವಜ ಬೇಕು ಅಂತ ಹೇಳುವವರು ಯಾರು? ಸಿಂಹಧ್ವಜ ಬೇಕು ಅಂತ ಹೇಳುವವರು ಯಾರು? ಈ ಕಾಲದಲ್ಲಿ ನಿನ್ನನ್ನು ತಡೆದು ನಿಲ್ಲಿಸಿದವನಿದ್ದೇನೆ. ನನ್ನ ಅಭಯಾಶ್ರಯದ ನೆರಳಿನಲ್ಲಿ ಬೆಳೆದವರು ಪಾಂಡವರು, ನನ್ನ ಕೃಪೆಯನ್ನು ಹೊಂದಿದವರಿದ್ದಾರೆ. ಧಾರ್ಮಿಕನಾಗಿ ಧರೆಯನ್ನಾಡುವಂತಹ ನೀನು ಸತ್ಸಂಕಲ್ಪವನ್ನು ಹೊಂದಿ ನಾವು ಮಾಡುವಂತಹ ಯಜ್ಞಾಶ್ವಕ್ಕೆ ಪೂರಕನಾಗಿರ್ತಿ ಎನ್ನುವಂತಹ ಅಭಿಪ್ರಾಯವನ್ನು ನಾವು ಹೊಂದಿದೆವು ಅಂತಾದರೆ ವಿರೋಧಿಸಿದಿ ಹೋರಾಟವನ್ನು ಮಾಡುತ್ತಾ ಇದ್ದಿ. ನಿನ್ನಲ್ಲಿ ವೀರತೆಯನ್ನು ನಾ ಗುರುತಿಸಿದೆ, ಆದರೆ ನಿನ್ನ ಅಂತರಂಗವನ್ನು ಬಡಿದೆಬ್ಬಿಸಬೇಕು ಎನ್ನುವಂತಹ ಇಚ್ಛೆ ನನಗೆ ಜರ್ಜರಿತವಾದ ಹಾಗುಂಟು. ವಾಸುದೇವ, ಯಾಕೆ ಹೀಗೆ ಮಾಡಿದೆ? ನನಗೆ ಯುದ್ಧ ಬೇಡ ತಂದೆ. ಮಿಗಿಲಾಗಿ ಜೀವಮಾನ ವಿಚಾರದೊದರಿದು ಜಯ ಜಯವಿರುವುದು ಭೂರಮಣ ಹರಿಗಿರ ಪಲುಗುಣನ ಮನ್ನಿಸುತ್ತ ಕಾರುಣ್ಯ ನಿಧಿಯೇ ನಾಯ ಸಗಿದ ಪರಾಧವು ಮನ್ನಿದು ಮಾನಿಸು ಶರಣ ರಕ್ಷಕ ನಿನ್ನ ಚರಣ ಕೊಪ್ಪಿಸಿದೆ ನಾಥನಿಕಾರ ವೈಭವ ಶರಣ ರಕ್ಷಕ ನಿನ್ನ ಚರಣ ಕೊಪ್ಪಿಸಿದೇನ ಧರೆಯಧಿಕಾರ ವೈಭವ ದುರುಳನ ಸೆರೆಯೊಳಗಿರುವುದು ಸುಖ ದುಃಖ ಅರಿತು ಉತ್ತರಿಸುವುದೆನೋ ಹರಿಯೇ ಶರಣ ನಿನ್ನ ಚರಣ ಕೊಪ್ಪಿಸಿದೆ ನ ಧರೆಯಧಿಕಾರ ವೈಭವ ಕೃಷ್ಣ ಸಿಂಹಕೇತ ಪುಣ್ಯ ಪದ ಪುಂಡರೀಕಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ತಂದೆ. ಶ್ರೇಯಸ್ಸಾಗಲಿ. ಅಪರಾಧವನ್ನು ಮನ್ನಿಸು ಪ್ರಭು. ಪಾರ್ಥ ಮಹಾಶಯ,
ಸಿಂಹಧ್ವಜ ಭೂಪಾಲ, ಲವಲೇಶವಾದರೂ ನಿನ್ನಲ್ಲಿ ದ್ವೇಷವಿಲ್ಲವಯ್ಯ. ನನಗೆ ದ್ವೇಷ ಇದೆಯೇ ಹೇಳು. ವೀರೋಚಿತವಾಗಿ ಮಾತನಾಡುವಾಗ ಏನೋ ನಿನ್ನ ಪರಾಕ್ರಮವನ್ನು ಅಲ್ಲಗಳೆದಿರಬಹುದು. ಕ್ಷೇತ್ರಗುಣ ಸಂಪನ್ನನು ನೀನು. ಮನದೊಳಗೆ ಇರಿಸಿಕೊಳ್ಳದೆ ನನ್ನನ್ನು ಮನ್ನಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೆ. ಸಂತೋಷ. ದೇವದೇವ, ಯುದ್ಧ ಯಾಕೆ ತಂದೆ? ನನಗೆ ಬದುಕೇ ಬೇಡ ಅಂತಾಗಿ ಹೋಗಿ ಹೋರಾಟ ಕಣಿಯಾದೆ ಯಾಕೆ ನಾನು? ಕ್ಷಾತ್ರ ಕುಲಕ್ಕೆ ಅನುಯೋಗ್ಯವಾದಂತಹ ಯುದ್ಧವನ್ನು ಎಸಗುತ್ತಾ ಪಾಸ್ತಾನ ಬಾಣಕ್ಕೆ ತನು ಚೆಟ್ಟು ರಕ್ತ ಸೋರಿ ನಿನ್ನ ಪಾದ ಮೂಲದಲ್ಲಿ ಬಿದ್ದು ಸಾಯೋಣ ಅಂತ ಹೊರಟಿರ್ತದೆ. ನನಗೆ ಯುದ್ಧ ಯಾಕೆ ಪ್ರಭು ಹೇಳು? ನನಗೆ ಬದುಕು ಯಾಕೆ ತಂದೆ? ವೀರೋಚಿತವಾಗಿ ಹೋರಾಟ ನಡೆಸಿದಂತಹ ನಿನಗೆ ಬದುಕು ಬೇಡ ಅಂತಾಗಬೇಕಾದ್ರೆ ಕಾರಣ ಬೇಕಲ್ಲ. ನಿನ್ನ ಚಿತ್ತಕ್ಕೆ ವೇದ್ಯವಾಗದ್ದು ಯಾವುದಿದೆ ತಂದೆ? ಹಸಿವರಿದು ತಾಯಿ ತನ್ನ ಶಿಶುವಿಗೆ ಹೊಸೆದು ಮಲೆಗೊಡುವಂತೆ, ಮಗುವಿಗೆ ಹೊತ್ತಿಗೆ ಹಾಲು ಕೊಡಬೇಕು ನಮ್ಮನಿಗೆ ಗೊತ್ತಿದೆ. ವೈಣಿಕನೊಬ್ಬ ತನ್ನ ಕೈಯಲ್ಲಿರುವ ವೀಣೆಯನ್ನು ಮೀಂಟಿ ಅದರಿಂದ ಹೊರಡುವಂತಹ ಸುಸ್ವನವನ್ನು ಆಲಿಸಿ ಆನಂದ ಪಡ್ತಾನಂತೆ. ನೀನೀಗ ವೀಣೆಯಾಗಬೇಕು, ನುಡಿಸುವ ನಾನು. ಅಮ್ಮ, ಮಗು ಅಳದೆ ತಾಯಿ ಹಾಲುಣಿಸುವುದಕ್ಕೆ ಮುಂದಾಗುವುದಿಲ್ವಂತೆ. ಯಾಕೆಂದ್ರೆ ಮಗುವಿನ ಅಳು ಕೂಡ ತಾಯಿಗೆ ಆಪ್ಯಾಯಮಾನವಾಗಿರ್ತದೆ. ತಂದೆ, ನಾನು ಆಡದೆ ನನ್ನ ಕಷ್ಟ ಪರಿಹರಿಸಬೇಕ ದೇವದೇವನಾದ ನೀನು ಮುಂದುವರಿಯುವುದಿಲ್ಲ ಅಂತ ನನಗೆ ಗೊತ್ತಿದೆ. ನಾಲಿಗೆಯನ್ನು ನೀನು ಅನುಗ್ರಹ ಮಾಡಿದ್ದೆ ಯಾಕೆ ಪ್ರಭು? ಅದಕ್ಕೆ ರಸನೆ ಅಂತ ಹೆಸರಲ್ವೇ? ಕೇವಲ ರಸ ಇರುವುದಕ್ಕಾಗಿ ಅಲ್ಲ, ಒಳ್ಳೊಳ್ಳೆ ಮಾತುಗಳನ್ನು ಆಡುವುದಕ್ಕೆ, ದೇವರ ಮುಂದೆ ನಿವೇದನೆ ಮಾಡಿಕೊಡ್ಬೇಕೆ ಇರುವಂತದ್ದು ನಾಲಿಗೆ. ತಂದೆ, ಸ್ತುತಿಸುವ ಅವಕಾಶ ಇಲ್ಲ ನನಗೆ, ಯಾಕಂದ್ರೆ ಸ್ತುತಿಸುವ ಮನ ಇಲ್ಲ. ಸಂಸಾರಿಗನಾಗಿ ಕೇವಲ ಸಾಮ್ರಾಜ್ಯಕ್ಕೆ ದೊರೆ ಮಾತ್ರ ಬಲ್ಲಬಲ್ಲ ನಾನು ಸಂಸಾರ ಹೊಂದಿಗನಿದ್ದೇನೆ. ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ ಹಾಕಿದ್ದೇನೆ. 3 ಮಂದಿ ಮಕ್ಕಳನ್ನು ದೇವರು ನೀನು ಅನುಗ್ರಹ ಮಾಡಿದೆ ನನಗೆ. ಒಬ್ಬ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ನನ್ನ ಕೊಲೆ ಬೆಳಗುವುದಕ್ಕೆ ಆ ಮಹಾತಾಯಿ. ಕನ್ಯಾರತ್ನ, ತಾರಾಮಣಿ, ಭದ್ರಕೇತ, ಭದ್ರಾಶ್ವ ವಿರೋಚಿತವಾದ ಕಾಳಗವನ್ನು ಈಗಲೇ ಮಾಡಿದನಲ್ಲ. ದುಷ್ಟನಾದಂತಹ ಕೋಲಾರಣ್ಯದ ದೊರೆ ಕಾಲಗಂಗವನೆಂಬುವಂತಹ ಅಟ್ಟುಡಿಯಿಂದ ಯುದ್ಧಕ್ಕಾಗಿ ಹೋದಂತಹ ನನ್ನ ಮಗ ಭದ್ರಕೇತ ಮರಳಿ ಬರಲಿಲ್ಲ. ತಾರಾಮಣಿಯನ್ನು ಮೊದಲೇ ಒಬ್ಬ ಅಪಹರಿಸಿದ್ದಾನೆ. ಆ ಮಕ್ಕಳ ಶ್ರೇಯಸ್ಸಿಗಾಗಿ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು. ನೀನು ಆಗಮಿಸಿದ ಕಾರಣ ನಿನ್ನಲ್ಲಿ ಹೇಳಿಕೊಳ್ಳುವಂತ ಒಂದು ಅವಕಾಶ ನನಗೆ ಬಂತು ಪ್ರಭು. ಈ ರೀತಿಯ ಕಷ್ಟದಲ್ಲಿ ನವೆಯುತ್ತಾ, ಮನದೊಳಗೆ ಕೊರಗನ್ನು ಇರಿಸುತ್ತಾ, ರಾಜಕೀಯ ನಡೆಸುತ್ತಾ ಕಾಲವನ್ನು ಕಳೆಯುವಂತ ಈ ವೃದ್ಧನಿಗೆ ಬದುಕು ಯಾಕೆ ತಂದೆ? ಬದುಕು ಯಾಕೆ ನೀನು ಹೇಳು ಪ್ರಭು. ಅಪ್ಪುತಾತನ ಪರಸುತ್ಯೋಗ ಸತ್ಯಾಗಿ ನಿನ್ನವರ ಕಷ್ಟ ಎಲ್ಲವ ಪರಿಹಾರ ಎಸಗುವೆ ಎಂದನು ಮರುಗದಿಯು ಭೂಪತಿ ಮರುಗದಿಯು ಭೂಪತಿ ಚಿನ್ಮಯ. ಅಂತರಂಗದಲ್ಲಿ ಇಷ್ಟೊಂದು ವೇದನೆಯನ್ನು ಇರಿಸಿಕೊಂಡು ಇಷ್ಟು ಹೋರಾಟ ಮಾಡಿದೆಯಲ್ಲ, ಅದು ನಿಜವಾಗಿಯೂ ಶ್ಲಾಘನೀಯ. ಈ ರಂಗಕ್ಕೆ ಬಂದ ಮೇಲೆ ಇಷ್ಟು ಮಾಡಿದ್ರೆ ನನಗೆ ಸಮಾಧಾನ ಆಗುದಿಲ್ಲ, ನನಗೆ ನಿದ್ರೆ ಬರುವುದಿಲ್ಲ. ಗೊತ್ತಿದೆ ನನಗೆ. ಇಲ್ಲದೆ ಹೋದರೆ ಅವನಿಗೆ ಪ್ರಾಯ ಆಯ್ತು, ಅವನು ಮೊದಲನಾಗ ಆಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದನ್ನು ಉಳಿಸಿಕೊಳ್ಳಬೇಕು, ಆ ಗೌರವವನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂತಹ ಉದ್ದೇಶವೂ ನಿನಗಿತ್ತು. ಅಯ್ಯ ಅಲ್ಲ, ನನ್ನ ಜೊತೆಗಿರುವವರೆಲ್ಲ ಅಂತವರೇ. ನಾನು ಕುಣಿದಿದ್ರು ಕುಣಿಸ್ತಾರೆ ಅವರು. ನನಗೆ ಒಂದೇ ಚಿಂತೆ ಈಗ, ಬದುಕೇ ಬೇಡ ಅಂತ ಹೇಳ್ತಾ ಇದ್ದಾನಲ್ಲ, ಬದುಕಕ್ಕೆ ವಿರಾಮ ಹಾಡಬಾರ್ದು. ನಮ್ಮೊಂದಿಗೆ ಸೇರುವ ಬಗ್ಗೆ ಯೋಚನೆ ಮಾಡಿ. ಚೈತನ್ಯವನ್ನು ತುಂಬಬೇಕಾದವರು ನಾವು. ಸೇರಿ ಆಯ್ತಲ್ಲ, ನಾ ಇಚ್ಛಿಸಿದರೆ ಸೇರ್ಲಿಕ್ಕೆ ಕೆಲವರಿಗೆಲ್ಲ ಸಂದೇಹ, ಅವ ಎಲ್ಲಿಗೆ ಈ ಸಲ, ಅವ ಎಲ್ಲಿಗೆ, ಎಲ್ಲರಿಗೆ ಅವಕಾಶ, ಇಲ್ಲಿಯೇ ಅವಕಾಶ. ಯಾರ್ಯಾರಿಗೆಲ್ಲ ತಲೆನೋವು ಸುಮ್ಮನೆ, ಯಾರ್ಯಾರಲ್ಲಿ ಕೇಳುದ, ಅವ ಎಲ್ಲಿಗೆ, ಅವ ಇವನಿಗೆ ಯಾಕಪ್ಪ ತಲೆ. ಸೇರುವವರೆಗೂ ಚಿಂತೆ ಇಲ್ಲ, ನಾನು ಸೇರುವಲ್ಲಿಗೆ ಸೇರಿ ಆಗಿದೆ 4 ವರ್ಷ ಮೊದಲೇ. ಸೇರುವವರೆಗೂ ಚಿಂತೆ ಇಲ್ಲ, ಸೇರಿಸುವವರೆಗೂ ಚಿಂತೆ ಇಲ್ಲ, ಉಳಿದವರು ಕುತೂಹಲಿಗರು. ಹೌದೌದು, ಕುತೂಹಲ ಅಲ್ಲ, ನೋಡುವ ಮಸ್ತರ, ನೋಡುವ ಕಣ್ಣು, ಕೇಳುವ ಕಿವಿ. ಅದು ಕುತೂಹಲ ಅಲ್ಲ, ಹೊಟ್ಟೆ ಒಳಗೆ ಬಂದು ತಳಮಳ್ಳ ಅಂತ. ಸಿಂಹಕೇತ ನಾ ಇಚ್ಛಿಸಿದರೆ ಮೂಕ ವಚಲನಾಗುತ್ತಾನೆ, ಹೇಳವನು ಪರ್ವತವನ್ನೇರಲು ಸಾಧ್ಯವಿದೆಯಪ್ಪ. ನಿನಗೊದಗಿ ಬಂದಂತಹ ದುರಿತಗಳೇನುಂಟು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನಿದ್ದೇನೆ. ಧನ್ಯನಾದ ಪ್ರಭು. ದುರಿತಗಳು ಒದಗದ ತೆರದಲ್ಲಿ ಕಾಪಾಡಬೇಕಾದಂತಹ ದೇವನ ಸಮಕ್ಷದಲ್ಲಿ ಶರಣರ ಪಡೆಯುವುದೇ ಹೇಳಿದ ಬಳಿಕ ನಿನ್ನನ್ನು ಅನುಗ್ರಹಿಸುವಂತಹ ಸಂಕಲ್ಪವನ್ನು ನಾ ಮಾಡಿದ್ದೇನೆ. ನನಗೆ ಬೇರೆ ಏನು ಅನುಗ್ರಹ ಬೇಡ ತಂದೆ. ಕಳ್ಕೊಂಡ ಮಕ್ಕಳು ನನ್ನ ಜೊತೆಗೆ ಬಂದರೆ
ಧರೆಯನ್ನು ಬಿಟ್ಟುಕೊಡುವಂತಹ ಅವಶ್ಯಕತೆ ಇಲ್ಲ. ಸಮಸ್ತ ಸಾಮ್ರಾಜ್ಯವನ್ನು ಪಾದ ಮೂಲದಲ್ಲಿ ಇಟ್ಟಿದ್ದೇನೆ. ಈಗ ನನಗೆ ಉಭಯ ಕಣ್ಣುಗಳಾಗಿ ನೀನು ಮತ್ತು ಪಾರ್ಥ ನಿನಗೊದಗಿದಂತಹ ಸಂಕಷ್ಟವನ್ನು ಪರಿಹರಿಸುವುದಕ್ಕೆ ನಾ ಸೂಚನೆ ಕೊಟ್ಟ ಅಂತ ಆದ್ರೆ ಪಾರ್ಥನು ಕಟಿಬದ್ಧನಾಗುತ್ತಾನೆ. ಹಾಗಾಗಿ ಕಾಲಜಂಘನ ಕೋಟಲೆಯಿಂದ ನೀ ಪಾರಾಗಬೇಕು. ನಿನ್ನ ಮಕ್ಕಳನ್ನು ಮತ್ತೆ ಹೊಂದಿ ಬದುಕುವುದಕ್ಕೆ ನಾನು ಈ ಕಾಲದಲ್ಲಿ ನೀವು ಜೊತೆಯಾಗಿ ಅವನೊಡನೆ ಹೋರಾಟ ಮಾಡುವುದಕ್ಕೆ ಸಿದ್ಧರಾಗಬೇಕು. ಪಾರ್ಥನ ಬೆಂಬಲ ಉಂಟು. ನಮ್ಮ ಸೇನೆ ನಿನ್ನ ಸೇನೆ ಒಂದಾದರೆ ಬೇರೆ ಬೇರೆ ನಮ್ಮದಿಬ್ಬರದು ಹರಿಸೇನೆ. ಹರಿಸೇನೆ ಆಯ್ತು ತಾನೆ ಸ್ವಾಮಿ, ಕೋಲಾರಣ್ಯಕ್ಕೆ ಹೋಗೋಣ. ಮುತ್ತಿಗೆ ಹಾಕುವುದು, ಅವನಲ್ಲಿ ಯುದ್ಧ ಸಾಗುವುದು. ಸರಿ. ನಿನ್ನ ಪೂರ್ಣಾನುಗ್ರಹವಿದೆ. ಖಂಡಿತವಾಗಿ. ನೇರವಾಗಿ ಪ್ರವೇಶವನ್ನು ಮಾಡಿದೆ. ನಿಜ. ಯಾರೆಲ್ಲ ಹೋಗಿದ್ದು? ನಾನೇ ವೀರಪಾರ್ಥ. ಯಾಕೆ ಬಂದೆ? ಅಷ್ಟಬೇಗ ಬೆಂಗಳೂರಿಗೆ ಬಂದಿದ್ದೇನೆ. ನೀವು ದುಷ್ಟರು, ನಿಮ್ಮ ನಾಶವೇ ಉದ್ದೇಶ. ರಾಜಕುಮಾರಿಯನ್ನು ಕೊಡಿ. ನೀನು ಹುಡುಗ, ನೀನು ಹುಡುಗರನ್ನು ಕಳುಹಿಸಿ ಯುದ್ಧ ನೈಪುಣ್ಯವನ್ನು ನೋಡುವಂತಹ ಬಯಕೆ ನನಗಿಲ್ಲ. ನೀನು ಸುಕುಮಾರ, ಅಪ್ಪನನ್ನು ಕಳುಹಿಸು. ನಮ್ಮ ರಾಜಕುಮಾರ ಸಿಂಹಧ್ವಜ ಕುಮಾರ ಇದ್ದಾನೆ, ರಾಜಕುಮಾರ ಇದ್ದಾನೆ. ಬಿಟ್ಟುಕೊಂಡು ನೋಡಿ.
ರಾಕ್ಷಸ ಕುಲ. ಹೌದು. ನೀವು ಯಾರು ರಾತ್ರಿಂಚರರು, ಕಂಡ ಬಟ್ಟೆ ಸುತ್ತಾಡುವವರು. ಹೌದು. ಏನು ಮಾಡ್ತೀರಿ, ಏನು ಮಾಡ್ತೀರಿ, ಅದು ಹೇಳುವುದಕ್ಕೆ ಅಸಾಧ್ಯ. ಆದರೆ ನಾವು ಹಗಲಲ್ಲಿ ಒಪ್ಪಿಕೊಳ್ಳುವವರು. ರಾತ್ರಿ ಬೇಕು, ರಾತ್ರಿ ಭೇದಿಸಿ ದಿನಗಳನ್ನು ಉದಯ ಬೇಯಿಸುತ್ತೇವೆ. ನಿನ್ನನ್ನು ಕೊಂದು ರಾಜಕುಮಾರಿಯ ಸೆರೆಯನ್ನು ಬಿಡಿಸಿ ಲೋಕಕ್ಕೆ ಒಳ್ಳೆಯದಾಗ್ತದೆ. ನೋಡೋಣ. ಸಾಮರ್ಥ್ಯ ಉಂಟಲ್ಲ. ಕಳ್ಳನು ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ನೋಡ್ತಾ ಇರ್ತೇನೆ. ಜಯ ಹಾಗೂ ಅಪಜಯ ನಿರ್ಧಾರವಾಗುವುದಿಲ್ಲ. ಈ ಕಾಲಕ್ಕೆ ಮಾಯಾವಿಯಾಗಿರುತ್ತಾ ನಾನು ಪ್ರಪಂಚವಲ್ಲೇ ಕತ್ತಲನ್ನಾಗಿಸುವ ಹಾಗೆ ಯುದ್ಧವನ್ನು ಕಳ್ಳನ ಮಾಯೆ ಯಾವಾಗ ಎಲ್ಲಿ ಹೇಗೆ ನಡೆಯುತ್ತಾ ಇಲ್ಲ. ಮಾಯಾಜಾಲು ಬೀಸಿದ್ದಾನೆ ಎನ್ನುವುದಕ್ಕೆ ಉದಾಹರಣೆಗಾಗಿ ನೋಡು. ಆ ಕಾಲಜಂಗಲ್ ಹೇಗೆ ರೂಪದವರು ಅಂತ ವಿಕಾರವನ್ನು ಬರ್ತಾ ಇದೆ. ನಮ್ಮ ವಿರೋಧ ಶಕ್ತಿಯಾಗಿ ಬರುತ್ತಾ ಇರುವವ ಕಾಲಜಂಘ ಇವನಲ್ಲ. ವಿಧಿಯಿಂದ ಪಡೆದಿರುವಂತಹ ವರಬಲ ತದ್ರೂಪದಿಂದ ಮಾತ್ರ ಅವನಿಗೆ ಮರಣ. ಆ ಋಷಿಗಳು ಮಾಡಿದಂತಹ ಯಜ್ಞಮುಖದಿಂದ ಕಾಣಿಸಿಕೊಂಡಂತಹ ಮಂತ್ರಮೂರ್ತಿ ಇದು. ಅವನ ವಧೆಗಾಗಿ ಮುಂದೆ ಬರುತ್ತಾ ಉಂಟು. ನೀ ಸೈರಣೆಯನ್ನು ತಂದುಕೋ. ಹೀಗೆ
ಅದ್ಭುತ, ಪರಮಾಶ್ಚರ್ಯ. ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ. ಇವ ಯಾರು? ಪರಿಚಯ ಸಿಗುವುದಿಲ್ಲ. ವಿಕಾರ. ನಾನು ವಿಕಾರ ಆದ್ರೆ ಅದು ನೀನು ವಿಕಾರ. ನನ್ನಂತೆ ಮಾತಾಡ್ತಾ ಇದ್ದಿ. ನನ್ನ ಊರಿನವರ. ಇವ ಯಾವ ಊರು? ವಾಹ, ಅಂಗ ಅಂಗ ಚೆನ್ನಾಗಿ ನೋಡ್ತಾ ಇದ್ದೇನೆ. ನನ್ನ ಹಾಗೆ ಇದ್ದಿ, ಕಷ್ಟ ಪುಷ್ಟವಾಗಿದ್ದಿ. ಅಯ್ಯ, ಯಾರಯ್ಯ ನೀನು? ನನ್ನೊಂದಿಗೆ ಯುದ್ಧಕ್ಕೊಂದು ಬರಬೇಕು ಅಂತೇಳಿ ಆದೆ. ಬಲವಾಗಿರ್ತ ಕಾರಣ ಇರಲೇಬೇಕು. ಅಯ್ಯ, ಬಂದ ವಿಚಾರ ಹೇಳು. ಸ್ವಲ್ಪ ಸೈರಿಸು. ಯಾಕೆ? ಇದು ಕನಸ ನನಸೆಂಬುದಾಗಿ. ಕನಸಲ್ಲ, ನಿನಗೆ ದರ್ಪಣ ನೋಡಿದಾಗ ಆಗ್ತದೆ. ಹೌದು, ಹಾಗೆ ಆಗಬೇಕು ಅಂತಲೇ ನಾನು ಬಂದದ್ದು. ನಿನ್ನದಾದಂತಹ ಸಾಮರ್ಥ್ಯದ ಮೂಲಕ ಲೋಕದಲ್ಲಿ ಕಂಟಕನಾಗಿ ಮೆರೆಯುತ್ತಾ ಇದೆ. ಅದು ನನ್ನ ಸಾಮರ್ಥ್ಯ. ಮಾಡಬಾರದಂತಹ ಅನ್ಯಾಯವನ್ನು ಮಾಡಿ ಬಾಕಿದ್ದವರಿಗೆ ಬದುಕದ ಹಾಗೆ ಮಾಡಿದ್ದಿ. ಎಲ್ಲ ಪಾಪಿಯ ನಿನ್ನನ್ನು ಕೊಂದು ಲೋಕಕ್ಕೆ ಕಲ್ಯಾಣ ಮಾಡುವುದಕ್ಕೆ ಬಂದವನು ನಾನೇ ಮಾರಾಣ ಮೂರ್ತಿ. ನಮ್ಮ ಪ್ರತಿರೂಪ ವರವನ್ನು ಚೆನ್ನಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ಪ್ರತಿರೂಪದಿಂದ ಮರಣ ಎಂಬುದಾಗಿ. ನನ್ನ ಅನ್ನಕ್ಕೆ ವಿಷವನ್ನು ಹಾಕುವುದಕ್ಕಾಗಿ ಬಂದ್ರೆ ನಿಮ್ಮ ಸರ್ವನಾಶ. ನಿನ್ನದಾದಂತಹ ಕಥೆಯನ್ನು ಇವತ್ತು ಮುಗಿಸಿ ನನ್ನದಾದಂತಹ ಸಾಮರ್ಥ್ಯ
ಭಯ ನಿವಾರಣ ಧರೆಗೆ ಗಡಗರದುವಗಿ ಜಯ ಬಾ ಜಯ ಜಯ ಶರಣ ಪಾವನ ಮಂತ್ರಮೂರ್ತಿಯೇ ಜಯ ಜಯ ಸಕಲವನ್ನಾಗಿ ಭಕ್ತಿಯಿಂದ ನಿನ್ನನ್ನು ನುತಿಗೈಯುತ್ತಾ ಇದ್ದಾರೆ. ಲೋಕಕ್ಕಾವರಿಸಿರುವಂತಹ ಕಷ್ಟ, ಸಿಂಹಧ್ವಜನಿಗೆ ಒದಗಿ ಬಂದಂತಹ ಸಂಕಷ್ಟ, ಇವೆಲ್ಲವನ್ನು ಪರಿಹರಿಸುವಂತಹ ಉದ್ದೇಶದಿಂದಲೇ ಋಷಿಗಳು ನಡೆಸಿದಂತಹ ಯಜ್ಞಮುಖದಿಂದ ಕಾಣಿಸಿಕೊಂಡವನೇನು ಕಷ್ಟಗಳೆಲ್ಲವನ್ನು ಪರಿಹರಿಸಿದ್ದಿ, ಇವರೆಲ್ಲವರನ್ನು ತುಷ್ಟಮಾನಸರನ್ನಾಗಿಸಿದ್ದಿ. ಇಲ್ಲಿಗೆ ನಿನ್ನ ಕರ್ತವ್ಯ ಮುಗಿಯಲಿಲ್ಲ. ಮುಂದಕ್ಕೆ ಅವ್ಯಕ್ತನಾಗಿದ್ದುಕೊಂಡು ಲೋಕಕ್ಕೆ ಒದಗಿ ಬರುವಂತಹ ಕಷ್ಟಗಳನ್ನು ಪರಿಹರಿಸು. ಇದ್ದುಕೋ ಮಂತ್ರಮೂರ್ತಿಯೇ. ನೀವು ಯಾವಾಗ ಕಷ್ಟ ಬರುತ್ತದೋ ನಿಷ್ಠೆಯಿಂದ ಭಜಿಸಿದ್ರಂತಾದ್ರೆ ನಾನೇ ಬಂದು ನಿಮಗೆ ಸಹಾಯಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನೋಡಿದ್ದು ಸಂತೋಷ ಆಯ್ತು ಮಕ್ಕಳೇ. ಈ ಜನ್ಮದಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಕಾಣ್ತೇನೆ ಅಂತ ನಾನು ಭಾವಿಸಿರ್ಲಿಲ್ಲ. ಭಗವಂತ ದೊಡ್ಡವ ಶ್ರೀಹರಿ. ಅವನ ಅನುಗ್ರಹದಿಂದ ದೊರಕಿತು. ಅವನ ಪದ್ಧತಿ ಬದುಕಬೇಡ ಅಂತ ಹೇಳ್ತಾ ಇದ್ದಿ, ಈಗ ಸಮಾಧಾನ ಆಯ್ತಾ? ಅಧಿಕಾರ ಬೇಕು ಅಂತ ಹೇಳ್ತೀಯ, ಬೇಡ ಅಂತ ಹೇಳ್ತೀಯ ಗೊತ್ತಿಲ್ಲ. ಮರಳಿ ಚಿಗುರೊಡೆಯುತ್ತಾ ಇದೆ. ಬದುಕಬೇಡ ಅಂತ ಹೇಳಿದ್ದಿ, ಈಗ ಅಧಿಕಾರ ಪುನಃ ಬೇಕು ಅಂತ ಹೇಳಿ. ಅಧಿಕಾರವು ಬೇಡ ಸಾಕು. ನಿನ್ನ ಪಾದ ಮೂಲದಲ್ಲಿ ಇರಿಸಿದ್ದೇನೆ. ತವತ್ತೆ ಮಾತು ಮಾತಿ ನನಗೆ ಬೇಡ. ನನಗೆ ಮಕ್ಕಳು ಸಾಕು ಜೊತೆಗೆ. ಅಯ್ಯೋ ದೇವರೇ, ಅದೆಷ್ಟೋ ಮಂದಿ ಆಶಾವಾದಿಗಳಾಗಿದ್ದಾರೆ. ನಿನ್ನ ಮಗನ ಮುಖೇನ ಈ ಪುರ ಆಳಲ್ಪಡಬೇಕು ಎನ್ನುವ ಹಾಗೆ ನೀನೇನು ನಮ್ಮ ಪದ ಮೂಲಕ್ಕೆ ಒಪ್ಪಿಸ್ತಿ. ನಾವಿದನ್ನು ಸ್ವೀಕರಿಸುವುದಷ್ಟು ಸಮಂಜಸ ಅಲ್ಲ ಅಂತ ಕಾಣುತ್ತದೆ. ಕೊಟ್ಟೆ ಮರಳಿ ಪ್ರಸಾದವಾಗಿ ನೀಡಿವೆ ಅಲ್ವೇ? ನನ್ನ ಹಿರಿಯ ಮಗನಾದಂತಹ ಭದ್ರಾಶ್ವನಿಗೆ ಇಲ್ಲಿಯ ಪಟ್ಟ ಕಟ್ಟುತ್ತೇನೆ. ಆಗ್ಲಿಪ್ಪ. ಆಮೇಲೆ ಸೇನಾ ಸಮೇತರಾಗಿ ಇನ್ನುಳಿದ ತಿರುಗಾಟ ಎಷ್ಟುಂಟು ತಗೋದು 4-5 ತಿಂಗಳು ಉಂಟು ಅಂತಲ್ಲ. 5 ತಿಂಗಳು ಮುಂದಿನ ನಮ್ಮ ಎಲ್ಲಾ ತಿರುಗಾಟಗಳಿಗೂ ಅದು ಇಷ್ಟೇನ. ಈ ಅಲ್ಪ ಸಮಯ ಇರುವುದಷ್ಟೇ. ವಿಜಯ ಉಂಟಲ್ಲ, ಅದು ಸ್ವಲ್ಪ ಸಮಯ. ಈ ದಿಗ್ವಿಜಯ ಕಳೆದ ಬಳಿಕ ಹಸ್ತಿನಾವತಿಗೆ ಬಂದು ಅಲ್ಲಿ ನಮ್ಮ ಹಿಂದಿನ ಆಟ ಕುರುಕ್ಷೇತ್ರ ಎಲ್ಲ ಪ್ರವಾಸ ಮಾಡಿ ಸಮಾಧಾನ ಪಟ್ಟುಕೊಂಡು ಇರು. ಆಯ್ತು ಅರ್ಜುನ ಮಹಾಶಯ. ಆದರೆ ಒಂದು, ಹಸ್ತಿನಾವತಿಗೂ ನಮಗೂ ಇನ್ನು ಸೇತು ಬಂಧವಾಗಿರ್ಬೇಕು, ಸ್ನೇಹ ಬಂಧ. ಹಾಗಾಗಿ ನನ್ನ ಮಗಳಿಗೆ ಇನ್ನು 3 ಲೋಕದ ಗಂಡನಿಗಿಂತ ಮಿಗಿಲಾದ ಗಂಡ ಯಾರು? ಅದಕ್ಕೆ ಅವನಿಗೆ ಪ್ರಾಯ ಆಗಿದೆ ಅಂತ ಹೇಳುದಕ್ಕೆ ಸಾಮಾನ್ಯ ನನ್ನಷ್ಟೇ ಆಗಿರ್ಬೋದು ಅಲ್ವಾ? ಆದ್ರೆ ಅವನಿಗಿಂತ ಯೋಗ್ಯ ಗಂಡೂಸಿ ಯಾರು? ಅವಳು ಹೇಳಿದ್ರು. ಪ್ರಾಯ ಎಷ್ಟು? ನನಗೆ ಪ್ರಾಯ ಎಷ್ಟು? 60 ಆಯ್ತಲ್ಲ. ಯಾವ ಕಾಲದ ಅರ್ಜುನ ನನಗೆ ಗೊತ್ತಿದೆಯಲ್ಲ ಪ್ರಾಯ. ಹಾಗಲ್ವಾ? ಈ ಕಾಲದಲ್ಲಿ ಬೇಕೇ? ಅಲ್ಲ, ಅವನಿಗೆ ನೀನೇ ಬೇಕಂತೆ. ಅಲ್ಲ ಮಗಳಿಗೆ ಅಲ್ಲ, ಅವ ತಲೆ ಅಲ್ಲಾಡಿಸ್ತಾನೆ. ಅವ ಹೇಳುದು ಮಾತ್ರ. ಬಹುಪತ್ನಿ ವಲ್ಲಭನಾದ ನನ್ನೊಂದಿಗೆ ಇರುತ್ತಾ ಅವನಿಗೆ ಬಹಳಷ್ಟು ಮದುವೆ ಆಗಬೇಕೆನ್ನೋ ಆಸೆ ನೀನು. ಈಗ ಅವನಿಗೆ ಬೇಕಾಗಿ ಅಲ್ಲ, ಒಲಿದು ಬಂದವರಿಗೋಸ್ಕರವೇ ಮದುವೆ ಆದದ್ದು ಅಂತಲ್ವ ನ್ಯಾಯ? ಹಾಗಾದ್ರಿಂದ ಇವಳು ಒಲಿದು ಬಂದವಳು ಸ್ವೀಕರಿಸಬೇಕು. ಈಗ ಒಂದು ವ್ರತ ಉಂಟಲ್ಲ ನಿನಗೆ, ಹೌದು. ಆ ವ್ರತ ಮುಗಿಲಿ. ಯಾವುದು? ಅಶ್ವಮೇಧ. ಆದ ಮೇಲೆ ವಿಧಿ ಪ್ರಕಾರವಾಗಿ ನಾನು ಮದುವೆ ಮಾಡಿಸಿ ಕೊಡ್ತೇನೆ. ಆದಿತ್ಯ ಮಗಳೇ, ಆದಿತ್ಯ ಒಂದು 5 ತಿಂಗಳು ಕಾಯ್ಬೇಕು. 2 ದಿವಸ ನಮ್ಮಲ್ಲಿ ಆತಿಥ್ಯ ಸ್ವೀಕರಿಸಿ ಮತ್ತೆ ಹೊರಡಬೇಕು. ಸಿಂಹಧ್ವಜ, ಅದೇ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಇವರೆಲ್ಲವರು ಧಾರ್ಮಿಕರು, ಜೊತೆಯಲ್ಲಿ ವಿಮರ್ಶಕರು ಹೌದು. ಶ್ರದ್ಧೆ ನಿಷ್ಠೆ ಇವರಿಗುಂಟು. ಈ ಪುರದಲ್ಲಿ 1-2 ದಿವಸ ಕಳೆಯಬೇಕು. ನೀನು ಇರುತ್ತಾ ನಿನ್ನ ಒಂದು ಕಲ್ಯಾಣದ ಕಥೆ ನನಗೆ ಆಗ್ಲಿ.